ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ ಫೇಮಸ್. ನಿಮ್ಮ ನಗುನೆ ನಮಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡೇಸ್. ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪರ್ಡ್ ಬೈ ಡಾಸರ್ ಎಟರ್ನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ನಿಮ್ಮನ್ನ ಮನಸಾರೆ ನಕ್ಕು ನಲ್ಸಿದ್ದಾರೆ. ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ನೋಡಿ, ನಿಮ್ಮ ಟೆನ್ಷನ್ ಏನೇ ಇರ್ಲಿ ಅದನ್ನೆಲ್ಲ ಧೂಳಿ ಪಟ ತರ ಧೂಳ್ ಮಾಡಕ್ಕೆ ನಾವು ರೆಡಿ, ನಗೋಕ್ಕೆ ನೀವು ರೆಡಿನಾ ಅಂತ ಸಿದ್ಧವಾಗಿ ಹೇಳ್ತಾ ಇದ್ದಾರೆ ನಮ್ಮ ಕಿಲಾಡಿಗಳು, ಎಂಟರ್ಟೈನ್ಮೆಂಟ್ ವಾರಿಯರ್ಸ್. ಈಗ ಇದೇ ಜೋಶಲ್ಲಿ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ವಾರ ಪೂರ್ತಿ ನಮ್ಮ ಕಿಲಾಡಿಗಳು ರಿಹರ್ಸಲ್ ಮಾಡಿ ವಾರಾಂತ್ಯದಲ್ಲಿ ಸ್ಕಿಟ್ ಮಾಡೋದ್ರ ಮೂಲಕ ನಿಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸೋದನ್ನ ನೀವೆಲ್ಲ ನೋಡಿದೀರಾ. ಆದ್ರೆ ಆ ರಿಹರ್ಸಲ್ ನಡೆಯೋ ವೇಳೆ ಹೇಗೆಲ್ಲ ಅವಾಂತರಗಳಾಗುತ್ತೆ, ರಿಹರ್ಸಲ್ ತಾಲೀಮ್ ಹೇಗಿರುತ್ತೆ, ನಮ್ಮ ಕಿಲಾಡಿಗಳು ಹೇಗೆಲ್ಲ ಡೌ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಾರೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಮಡೆನೂರ್ ಮನು, ಗೋಕಾಕ್ನ ಪ್ರವೀಣ್ ಗಸ್ತಿ, ಮಂಗಳೂರಿನ ಸೂರಜ್, ಪ್ರವೀಣ್ ಜೈನ್, ಉಡುಪಿಯ ರಾಕೇಶ್ ಹಾಗೂ ಮಂಡ್ಯದ ದೀಪಿಕಾ. ಒಂದ್ ನಿಮಿಷ ಆನಂದ. ಕಳೆದ ದೀಪಾವಳಿಗೆ ಉಳಿಕೆ ಬಳಕೆ ಪಟಾಕಿ ಎಲ್ಲ ಹೊಡೆದ್ಬಿಟ್ರು. ಅಲ್ಲ, ನನ್ಗೇನ್ ಡೌಟ್ ಅಂದ್ರೆ ಬಿಲ್ಡಪ್ ಬಂದ್ಮೇಲೆ 2 ದಿನದ ನಂತರ ಅನ್ಬಿಟ್ಟು ಹೋಗ್ಬಿಡ್ತಾರ ಅಂತ ಅಲ್ವಾ? ಈ ಸ್ಕಿಟ್ ನ ಮೆಂಟರ್ ನಾನು. ಗಣಪ ಗಣಪ. ನಮಸ್ಕಾರ ಜಡ್ಜಸ್. ನನ್ನ ಹೆಸರು ಗಣಪ ಗೌಡ ಅಂತ. ನಾನು ಡ್ರಾಮಾದಲ್ಲಿ MA ಗೋಲ್ಡ್ ಮೆಡಲಿಸ್ಟ್. ನಾನು ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ಸ್ ಎಲ್ಲರಿಗೂ ಆಕ್ಟಿಂಗ್ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಆಕ್ಟಿಂಗ್ ಹೇಳ್ಕೊಡ್ತೀನಿ. ಈಗಲೂ ಹೇಳ್ಕೊಡ್ತಾನೆ ಇದ್ದೀನಿ ಮೇಡಮ್. ಆದ್ರೆ ಏನು ಪ್ರಯೋಜನ? ಒಬ್ಬ ನನ್ನ ಮಕ್ಕಳು ಇದುವರೆಗೂ ಆಕ್ಟಿಂಗ್ ಕಲ್ತಿದಾರ ಮೇಡಮ್? ಕಲ್ತಿಲ್ಲ. ಅವ್ರು ಹೊಡೆದಿದ್ದೆ ಪಂಚು, ಅವ್ರು ಮಾಡಿದ್ದೆ ಆಕ್ಟಿಂಗ್. ಎಷ್ಟು ಸಾಯ್ತೀನಿ ಗೊತ್ತಾ? ನೋಡಿ, ಇದುವರೆಗೂ ಬಂದ ನಾಯಿ ತರ ಕಾಯ್ತೀನಿ. ಒಬ್ಬರಿಗೆ ಟೈಮ್ ಸೆನ್ಸ್ ಇದೆಯಾ? ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಗರ್ಜಿಸಿದೆ. ಎನ್ನ ಹೃದಯ ಮಂದಿರದ ಪ್ರೀತಿಯ ಜಡ್ಜಸ್, ಗಣಪನ ಜಲ್ದಿ ಬಂದೋರಲ್ರು. ಅಪ್ಪಿ, ಯಾಕಪ್ಪಿ ಲೇಟು? ಇರ್ಲಿ ಬಿಡಪ್ಪಿ, ಕಾಲಿಗೆಲ್ಲ ಬೀಳ್ಬಿಡಪ್ಪಿ. ಚಪ್ಪಲಿ ಸರಿ ಮಾಡ್ಕೊತಿದ್ದೀನಲ್ಲ. ಯಾಕೆ ಲೇಟು ಅಂತಂದ್ರ, ನಾ ಹಿಂಗ ಬರಬೇಕಾದ್ರ ರೋಡ್ ಮಧ್ಯದಾಗ ಒಂದು ಹುಡುಗಿ ಅಳ್ಕೊಂತ ಬಸ್ಸಿಗೆ ಕಾಯಕತ್ತಿದ್ಲು. ನಿಮ್ಗ ಗೊತ್ತಲ್ರಿ, ಈ ಹುಡುಗಿ ಅಂದ್ರ ನನ್ ಎದಿಗೆ ಚಾಕು ಚುಚ್ಚಿದಂಗ ಗಸ್ ಗಸ್ ಚುಚ್ಚತೈತಿ. ಅದ್ರ ಸಲುವಾಗಿ ಅವಳ ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಬರ್ಬೇಕಾದ್ರೆ ಬಹಳ ಲೇಟ್ ಆತ್ ನೋಡ್ರಪ್ಪ. ಸಮಾಜ ಸೇವೆ ಮಾಡಿ. ಅಪ್ಪಿ, ನೀವು ಸಮಾಜ ಸೇವೆನೆ ಮಾಡ್ದು ಇಲ್ಲ ಆ ಹುಡುಗಿನ? ಯಾಕಪ್ಪಿ ಈ ಕೆಟ್ಟ ಶಾಕ್ನ ಆಕ್ಟಿಗಳು ಕೊಟ್ಟು ಸಾಯಿ ಕತ್ತೆ? ಎನ್ನ ಗುರುವೇ, ಎನ್ನ ಹಡದಪ್ಪನೇ, ಈ ಸರಳ ಸುಂದರ ಸಮಾಜದಲ್ಲಿ ಸೃಜನಶೀಲತೆ ಬಹಳ ಮುಖ್ಯ. ಬೇಡಪ್ಪಿ, ನಮ್ ತಾಯಿನೇ ನೀನ್ ಕನ್ನಡ ದಯಮಾಡಿ ಮಾತಾಡ್ಬಿಡಪ್ಪಿ.
ಎಲ್ಲರೂ ನಾರ್ಮಲ್ ಆಗಿ ಮಾತಾಡಿದ್ರೆ ಇವನು ಕನ್ನಡ ಶಬ್ದದ ಶ್ವಾಸಕೋಶ ಕೈ ಹಾಕಿ ಶಬ್ದಕೋಶ ತೆಗೆದು ಬಿಡ್ತಾನೆ ಮೇಡಮ್. ನಿಮ್ಗ ಗೊತ್ತಲ್ರಿ, ನಾ ಕನ್ನಡ ಇಷ್ಟು ಚಂದ ಮಾತಾಡಕ UR ಅನಂತಮೂರ್ತಿ ಅವ್ರನ್ನ ಓದ್ಕೊಂಡಿದೀನಿ, ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಓದ್ಕೊಂಡಿದೀನಿ. ಹಿಂಗ ಹಲವಾರು ಕೆಲಸ ಮಾಡಿ ಮಾಡಿ ರಂಗಭೂಮಿ ಸೊಳಗ ಸ್ವಲ್ಪ ಮಣ್ಣು ಹೊತ್ತು ಬಂದೇನ್ರಿ. ಟ್ಯಾಕ್ಟ್ರಲ್ ಮಣ್ಣು ಒತ್ತ್ಯಾ ಇಲ್ಲ ಲಾರಿಲ್ ಒತ್ತ್ಯಾ? ಆ ಟ್ಯಾಕ್ಟರ್ ಯಾರ್ದು ಹೇಳಪ್ಪಿ? ಏನಾಯ್ತಪ್ಪಿ? ಶಾಕ್. ಈ ಕೆಟ್ಟ ಶಾಕ್ ಕೊಡ್ಬೇಡ ಹಪ್ಪಣ್ಣ. ಕತ್ತೆ ಕುತ್ಕೊಳ್ಳ. ಎನ್ನ ಗುರುವೆ, ಒಂದು 5 ಕಿಲೋ ಕರದಡ್ಡು ತಂದೇನು ತಿಂತೀರೇನ? ಎಷ್ಟು ಅಸಹ್ಯ ಮಾತಾಡ್ತೀನಿ. ಯಾಕಪ್ಪಿ ಲೇಟು? ಬೆಳಿಗ್ಗೆ ಜಲ್ದಿ ಎದ್ದು ಸ್ನಾನ ಮಾಡಿ ವ್ಯಾಯಾಮ ಮಾಡಿ ಫೇಶಿಯಲ್ ಮಾಡ್ಕೊಂಡು ಬರೋಕ್ ಲೇಟ್ ಐತ್ರಿ. ಉಸಿರು ಕಟ್ತೀಯಪ್ಪಿ? ಸೂಪರ್ ಅಪ್ಪಿ. ಫೇಶಿಯಲ್ ಮಾಡ್ತೀಯಪ್ಪಿ? ಯಾವ ಕ್ರೀಮ್ ಬಳಸ್ತೀಯ ಕೇಳಿದ್ವಿ. ಏನಪ್ಪಿ ನೀನ್ ತಿಂಗಳು ಸಮೇಳ ಬರೀ ಕ್ರೀಮಿಗೆ ಆಗುತ್ತಲ್ವಾ? ಇಷ್ಟೆಲ್ಲ ಹಾಕ್ತಿ, ಮುಖದಲ್ಲಿ ಒಂದು ಚೂರಾದ್ರೂ ಗ್ಲಾಮರ್ ಇದನ್ನ ಕತ್ತೆ ಇವನು. ಸರ್ ಗ್ಲಾಮರ್ ಇದೆ, ಗ್ಲಾಮರ್ ಇದೆ. ಇಲ್ಲಿದೆ ಪಿ, ಇಲ್ಲಿದೆ 6 ಪ್ಯಾಕ್ ನೋಡಿ. ಅಪ್ಪಿ ಇದು 6 ಪ್ಯಾಕ್ ಅಪ್ಪಿ. ಬೋಂಡಕ್ಕೆ ಸೋಡಾ ಹಾಕ್ಬಿಟ್ಟು ಜಾಸ್ತಿ ಊದುತ್ತಲ್ಲ ಹಂಗಿಲ್ವಾ ಮೇಡಮ್ ಇದು? ಕತ್ತೆ ಬಂದ್ರೆ ಕುತ್ಕೊಂಡ್ ಸಾಯ. ಈಗ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಹಾಡ ಚಂದ ನೋಡಿ ಹರಸಿ. ಅಣ್ಣ ಮೇಡಮ್, ಅಬ್ಬೆ ನಾ ಸ್ಟುಡಿಯೋದಲ್ಲಿ ಯಾರೋ ಅಕ್ಕಿ ಕೊಡ್ತಿದ್ದಾರೆ ಅಂತಲ್ವಾ ಮೇಡಮ್? ಅಣ್ಣ ಸ್ವೀಟ್ ತಗೊಂಡಣ್ಣ, ಹೊಸ ಕಾರ್ ತಗೊಂಡಿದ್ದೀನಿ. ಕಾರ್ ತಗೊಂಡೆಪಿ? ಎಷ್ಟು ಬಿತ್ತಪಿ? 8 ಲಕ್ಷ ಅಣ್ಣ. 8 ಲಕ್ಷ. ಮೈಲೇಜ್ ಎಷ್ಟು ಬರುತ್ತಪಿ? ಮೈಲೇಜ್ ಏನಿಲ್ಲ ಅಣ್ಣ, ಫುಲ್ ಮೈಲೇಜ್ ಕೊಡುತ್ತೆ ಅಣ್ಣ. ಅಂದ್ರೆ ಅದ್ ಯಾವ ಕಾರಪ್ಪಿ? ಸೆಕೆಂಡ್ ಹ್ಯಾಂಡ್ ಅಣ್ಣ. ನೋಡಿ ಮೇಡಮ್, 8 ಲಕ್ಷ ಕಾರ್ ತಗೊಂಡಿದ್ದಾನೆ. ಯಾವ್ದೋ ಕುಟ್ಟೆ ಹಿಡಿದ್ರೆ ಒಂದು ಬಿಸ್ಕೆಟ್ ತಂದಿದ್ದಾನೆ. ಮಾನ ಮರ್ಯಾದೆ ಕತ್ತೆಗೆ ಅವನಿಗೆ. ಯಾಕಪ್ಪಿ ಹಿಂಗ್ ಮಾಡ್ತೀಯಾ? ಯಾಕೆ ಅಣ್ಣ 1000 ರೂಪಾಯಿ ಸ್ವೀಟ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಣ್ಣ. ಅಂತಂದ್ರೆ ನೀವ್ ಯಾರು ನಗಲ್ಲಲ್ವಾ, ಅದಕ್ಕೆ ಇದು ತಗೋ ಬಂದೆ ಅಣ್ಣ. ಅಪ್ಪಿ ಒಂದು ಮಾತು ಹೇಳ, ನೀನು ಸ್ಕಿಟ್ಟಲ್ ನಗ್ಸಪ್ಪಿ, ಇಲ್ಲಿ ಬೇಡ, ನೀ ಸುತ್ತಾಗಲ್ಲ ಅಪ್ಪಿ. ಕುತ್ಕೊಳ್ಳಿ, ಯಾಕತ್ತೆ ಸಾಯಿ. ಯಾಕಮ್ಮ ಲೇಟು? ಟೈಮ್ ಎಷ್ಟು? ಸರ್ ನಾನು ಸ್ಕಿನ್ ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ. ಬಿಸ್ಲಿಗೆ ಬಂದ್ರೆ ಸ್ಕಿನ್ ಫೀಲಿಂಗ್ ಆಗುತ್ತೆ ಅಂತ ಲೇಟ್ ಆಗಿ ಬಂದೆ ಸರ್. ಸ್ಕಿನ್ ಟ್ರೀಟ್ಮೆಂಟಾ? 3 ವರ್ಷದಿಂದ ಇದನ್ನೇ ಬಗಲ್ತಿದ್ದಲ್ಲ ಕತ್ತೆ. 3 ವರ್ಷದಿಂದ ಮುಖದಲ್ಲಿರೋ ಗುಳ್ಳೆನೂ ಹೋಗಿಲ್ಲ, ಪಿಂಪಲ್ಸ್ ಖಾಲಿ ಆಗಿಲ್ಲ ಇವಳು. ಸರ್ ನಾನು ಪಿಂಪಲ್ಸ್ ಬಗ್ಗೆ ಮಾತಾಡಬೇಡಿ ಸರ್. ಹೋಗ್ಲಿ ಕುತ್ಕೊಳ್ಳು. ಒಬ್ಬರಿಗೂ ಟೈಮ್ ಸೆನ್ಸ್ ಅನ್ನೋದಿಲ್ಲ ಕತ್ತೆಗಳ. ಎಕ್ಸರ್ಸೈಜ್ ಮಾಡಿ, ಎಕ್ಸರ್ಸೈಜ್ ಮಾಡಿ. ಅಲ್ಲಿ ಹೊಡಿಬೇಡ್ರಿ ಸಲಿ, ಅಲ್ಲಿ ಪೈಲ್ಸ್ ಆಪರೇಷನ್ ಆಗಿದ್ದಿಲ್ಲ. ಇವನಿಗೆ ಎಲ್ಲೆಲ್ಲಿ ಆಪರೇಷನ್ ಆಗಿದೆ ಹೇಳ್ರಿ. ಆಪರೇಷನ್ ಎಲ್ಲಾಗಿದೆ ಮೊದಲೇ ಕತ್ತೆ ನೀನೇ ಹೇಳಪ್ಪ. ಆಪರೇಷನ್ ಎಲ್ಲಾಗಿದೆ ಅಲ್ವಾ ಅಪ್ಪಿ? ನೀನಾದ್ರೂ ಹೇಳ್ಬೇಕಲ್ವಪ್ಪಿ ಅವನಿಗೆ. ಎಕ್ಸರ್ಸೈಜ್ ಮಾಡ, ಬರ. ವಾಯ್ಸ್ ಎಕ್ಸರ್ಸೈಜ್ ಮಾಡ್ತೀನಿ ಅಪ್ಪಿ, ಕರೆಕ್ಟ್ ಆಗಿ ನೋಡ್ಕೊಳಪ್ಪಿ. ಯಾರಿಗೆ ಬಗಳ್ತೀಯ ಕತ್ತೆ? ಯಾರಿಗೆ ಬಗಳ್ತೀಯ ಕತ್ತೆ? ಏನ್ ಪೌಡರ್ ಉಸ್ತಿದ್ಯಾ? ಬಗ್ಗ ಬಗ್ಗ ಮಗಲ್ಲಾಗ ಆಪರೇಷನ್ ಆಗೈತ್ರಿ ಸರ. ಬಗ್ಗ ಶವಾಸನ ಮಾಡ. ಏನಾಯ್ತು? ಏನ್ ಸುಮ್ನೆ ಬಡಿತೀನಪ್ಪಿ, ಬೇಜಾರು ಮಾಡ್ಕೊಂಡು ಬರಪ್ಪಿ. ಏನಾಯ್ತಪ್ಪಿ? ನಿಮಗೆ ಶುಂಠಿ ತಗೋ ಬಂದಿದ್ದೀನಿ ಅಣ್ಣ. ಶುಂಠಿ ಅಪ್ಪಿ, ರಿಹರ್ಸಲ್ ಮುಗಿದ್ಮೇಲೆ ಡಿಕ್ಕಿಗೆ ಹಾಕ್ಬಿಡಪ್ಪಿ. ಶವಾಸನ ಮಾಡ. ಲೋ ಮಗ, ನಾವಿಲ್ಲಿ ಕಾಮಿಡಿ ಮಾಡ್ಲಿಕ್ಕೆ ಬಂದಿದೀವಲ್ಲ, ಆರ್ಮಿ ಸೆಲೆಕ್ಷನ್ ಬಂದಿದ್ದೇವೆ ಒಂದು ಗೊತ್ತಾಗಿಲ್ಲ ಕಣ್ಣ.
ಕೋಳಿ ಕಳ್ಳ ಕೋಳಿ ಕಳ್ಳ ಕೋಳಿ ಕಳ್ಳ ಜಾರಿಬಿದ್ದ ತಾನು ಕದ್ದ ಕೆಂಪು ಕೋಳಿ ಕೂಗಿಕೊಂಡು ಸಿಕ್ಕಿಬಿದ್ದ ಗಣಬಣ್ಣ ಬಂದವ್ರೆ ಟೈಮ್ ಬಂದಿದೆ ಅಲ್ಲಾಡ್ಸ್ಕೊಂಡ್ ಮೇಲಿಂದ ಬರಕ್ಕೆ ಇಷ್ಟೊತ್ತು ಬೇಕಾಗತ್ತೆ. ಈ ಹಸಿನಾಗೆ ಬೇಡಪ್ಪಿ ಕೆಟ್ಟದಾಗ ನಗ್ತಿ ಅದು ನಗ್ಬೇಡ ಈ ನಗು ಬೇಡ ನನಗೆ. ಏನು ಶರಣಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ? ಅಣ್ಣ 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 ಗಾಡಿಲಿ ಶೂಂಠಿ ಇತ್ತಿದ್ದೀನಣ್ಣ. ಬೇಡ ಸುಮ್ಮನಿರಪ್ಪಿ ತಗಲಪ್ಪಿ ಕಿ ಆಮೇಲೆ ಡಿಕ್ಕಿಗೆ ಹಾಕಪ್ಪಿ. ಅಣ್ಣ ಬಾಡಿ ಫುಲ್ ಹೀಟ್ ಆಗ್ಬಿಟ್ಟು ಬ್ಯಾಕ್ ಇದ್ದ ಬ್ಲಡ್ ಬರ್ತಿದೆ ಅಣ್ಣ. ಅಪ್ಪಿ ನಿಮ್ ಕಾಟ ತಡೆಯಕ್ಕಾಗದ ವಿಜಯ್ ಶೆಟ್ಟಿ ಮೆಂಟ್ರಿಗೆ ಬೇಡ ಅಂತನಪ್ಪಿ. ಅವನು ಉತ್ತರ ವಿಚಿತ್ರ ಮನುಷ್ಯ. ನೋಡಿ ಅಣ್ಣ ಪಿಕ್ ನೋಡಿ ಕಮೋಡ್ ಫುಲ್ ಬ್ಲಡ್ ಆಗಿದೆ ಅಣ್ಣ. ಹೌದಲ್ಲಪ್ಪಿ. ಹಾ ಸಣ್ಣ ನಂಗೂ ಕಳ್ಸಿದೀನಿ, ಬೇಕಾದ್ರೆ ಕೇಳಿ. ಬ್ಲಡ್ ನೋಡಿ ತಲೆ ತಿರುಗಿ ಬಿದ್ದಿದೆ. ಫೋಟೋ ಎಡಿಟ್ ಮಾಡಿದ ಕಣ. ವಿಜಯ ಕತ್ತೆ ಇಲ್ಲ ಅಣ್ಣ, ಆಕ್ಚುಲಿ ಈ ವಿಷಯ ಹೇಳು ಅಂತ ಅವನು ಹೇಳಿದ್ದಣ್ಣ. ಹೌದೇನಾ? ಅಣ್ಣ ನೀನು ಹೇಳ್ಕೊಟ್ಟಿದ್ದು? ಅಣ್ಣ ಶೂಂಠಿ ತರಲ ಅಣ್ಣ. ಹೋಗಪ್ಪಿ ಬರ ಕತ್ತೆ ಬಂದಿರಲ್ಲ ಕುತ್ರ ಬರ. ಸರಿ ಸರಿ ಆಕ್ಚುಲಿ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದು ಲೈಕ್ ಬರ್ಲಿ ಕಮೆಂಟ್ ಬರ್ಲಿ ಶೇರ್ ಮಾಡ್ಲಿ ಅಂತಲ್ಲ. ನಾವು ಏನು ಮಾಡದೇ ಇದ್ದಾಗ ನಮ್ಮ ನೋಡಿ ತುಂಬಾ ಜನ ಆಡ್ಕೋತಿದ್ರು. ಅವ್ರಗಳಿಗೆ ಇವನು ಏನೋ ಮಾಡ್ತಿದ್ದಾನಂತ ಗೊತ್ತಾಗ್ಲಿ ಅಂತ. ಅಪ್ಪಿ ಇವಾಗ ಏನ್ ಶಾವ್ಗೆ ಬತ್ ತೋರಿಸ್ತೀನಿ ಕತ್ತೆ. ಇದ್ರೆ ಒಂದ್ ವಿಡಿಯೋ ಮಾಡ್ಕೊಂಡು ಸಾರಿದ್ರಿ ಅಂತ ಮೆರಿತಾರೆ ಕತ್ತೆ. ಅಣ್ಣ ಎಲ್ರು ನನ್ನ ಪರ್ಸನಲ್ ಬಗ್ಗೆನೇ ಮಾತಾಡ್ತಾರಣ್ಣ. ಪ್ಲೀಸ್ ನನ್ನ ಪರ್ಸನಲ್ ವಿಷಯಕ್ಕೆ ಯಾರು ಬರಬೇಡಿ. ಅಪ್ಪಿ ಸ್ಟಾರ್ಟಿಂಗ್ ಆಡಿಷನ್ ಬಂದಾಗ ಕೈ ಕಟ್ಕೊಂಡ್ ಬರ್ತೀರಿ. ಈಗ ಯಾವ್ದಾರು ಒಂದ್ ಮ್ಯಾಟರ್ ತಗೊಂಡ್ರೆ ಪರ್ಸನಲ್ ಅಂತ ಸಾಯ್ತೀರಿ. ಸೆಲೆಬ್ರಿಟಿಗಳ ಕತ್ತೆ ಕುಚ್ಚಲ್ಲಿ. ಅಲೋ ಏನುವಾ ಯಾಕುವಾ ಯಾವಾಗ ಕರೆಂಟ್ ಬಂತನವಾ ಸುಮ್ಕಿರವ್ವ. ಫೋನ್ ಸೈಲೆಂಟ್ ಸಾಯಿ ಅಂತ ಹೇಳಿಲ್ಲ ನಿಂಗೆ. ಅಣ್ಣ 2 kg ಶುಂಠಿ ತಂದಿದ್ದೀನಿ ಅಣ್ಣ. ಅಪ್ಪಿ ಹೋಗಬೇಕಡೆ ನಿನ್ ಕ್ಯಾರೆಕ್ಟರ್ನ ಅಣ್ಣ ಸಂತು ಮತ್ತೆ ಅಪ್ಪಣ್ಣ ಸೈಡ್ ವಿಂಗ್ ಅಲ್ಲಿ ಬರ್ತಾರಣ್ಣ. ಸೈಡ್ ವಿಂಗ್ ಇದೆ ಶಾವ್ಗೆ ಬತ್ತು ತಪ್ಪತ್ರ ಕತ್ತೆ. ಅದಕ್ಕೊಂದು ಪಾತ್ರ ಇರಲ್ವಾ? ಪಾತ್ರ ಅದೊಂದು ಗಟ್ಟಿಸ್ಬೇಕಲ್ವಾ? ಯಾಕೆ ಬರ್ತಾನೆ ಸೈಡ್ ವಿಂಗ್ ಕತ್ತೆ? ಚೈನಾದಿಂದ ಬರ್ತೀವಿ ಅಣ್ಣ. ಚೈನಾದಿಂದ ಬರ್ತೀರಾ? ಅಣ್ಣ. ಬರ್ಬೇಕಾದ್ರೆ ಒಂದು ಜರ್ನಿ ಇರುತ್ತಲ್ಲ. ಫ್ಲೈಟ್ ಅಲ್ಲಿ ಬಂದ್ರ ಇಲ್ಲ ಕ್ಯಾಬ್ ಅಲ್ಲಿ ಬಂದ್ರ ಇಲ್ಲ ಆಟೋದಲ್ಲಿ ಬಂದ್ರ? ಮೊದ್ಲು ಇವಳು ನೋಡಿಲ್ಲ ಇಲ್ಲ ಇವಳು ಅವ್ನು ನಿನ್ನ ನೋಡಿಲ್ಲ. ನೋಡಿದ್ರ ಹುಡುಕ್ತಾ ಹೋದ್ರೆ ಸಾವಿರ 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 ಜರ್ನಿ ಇರುತ್ತಪ್ಪಿ. ಬೇರೆದಿರಲ್ಲ. ಏ ಅಪ್ಪಣ್ಣ ಅಪ್ಪಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದ ಮುಚ್ಚ ಕುತ್ಕೊಳ್ಳೋ ಕತ್ತೆ. ಏ ಪಡ ನಿನ್ನ ಕ್ಯಾರೆಕ್ಟರ್ ಅಪ್ಪಿ. ಆಕ್ಚುಲಿ ಸೊ ಈ ಸರಳ ಸುಂದರ ಸಮಾಜದಲ್ಲಿ ಮುಚ್ಚು ಬಾಯಿ ಲ್ಯಾಗ್ ಮಾಡಬೇಡ. ಇಲ್ಲಿ ಸಾಯ್ತಿ ಹಂಗೆ ಕತ್ತೆ. ಹೇ ಮನೋಹರ ನಿಂದೇನ ಕ್ಯಾರೆಕ್ಟರ್? ಆಕ್ಚುಲಿ ನಾವು ಜೀವನದಲ್ಲಿ ಯಾವ ಲೆವೆಲ್ಗೆ ಬೆಳಿಬೇಕು ಅಂದ್ರೆ ನಮ್ಮನ್ನ ನೋಡಿ ಹೊರ್ಕೊಂಡವರು ಆಡ್ಕೊಂಡವರು ನಮ್ ಜೊತೆ ಸೆಲ್ಫಿಗೆ ಬಂದಾಗ ಬೌನ್ಸರ್ಸ್ ಅವ್ರನ್ನ ಬಿಡಬಾರ್ದು. ಆ ಲೆವೆಲ್ಗೆ ಬೆಳಿಬೇಕು. ಅಪ್ಪಿ ಇದೀನಿ ಯಾವ ಟ್ರೋಲರಿಗೆ ಕಳಿಸ್ತಿದ್ದೆ ಅಪ್ಪಿ? ಯಾಕಣ ಯಾವ ಟ್ರೋಲರ್ಗೆ? ಇಲ್ಲೇನು ಕತ್ತೆ ಕಾಯಕ್ ಬಂದಿದ್ದು ಕತ್ತೆ. ಅಣ್ಣ ಹೊಡಿಬೇಡಿ ಅಣ್ಣ. ಆಲ್ರೆಡಿ ಹೇಳಿ ಕ್ಯಾರೆಕ್ಟರ್ ನಿಂದು 3 ತಿಂಗಳ ನಂತರ ಬೋರ್ಡ್ ಹಿಡಿಯೋಕಣ್ಣ. ಬರೀ ಬೋಲ್ಡ್ ಹಿಡಿಯಕ್ ಕೊಟ್ರೆ ಬರೀ ಬೋಲ್ಡ್ ಹಿಡಿಯೋದಲ್ಲಪ್ಪಿ. ಅದು ಆಕ್ಟಿಂಗ್ ಅಲ್ಲ, ನಟನೆ ಬೇರೆ ಬೇರೆ ಗಟ್ಸುತ್ತದು ಅಲ್ವಾ? ಅದು ಬೇರೆನೆ ಗಟ್ಸುತ್ತೆ. 3 ತಿಂಗಳು ಬೋಲ್ಡ್ ಕೊಟ್ಟ ತಕ್ಷಣ ಸುಮ್ಮನೆ ಪಾಸ್ ಆಗೋದಲ್ಲ. ಇದು ಈ ವರ್ಷದ 3 ತಿಂಗಳ ಇಲ್ಲ ಹೋದ ವರ್ಷದ 3 ತಿಂಗಳ ಇಲ್ಲ ಆಚೆ ವರ್ಷದ 3 ತಿಂಗಳ ಅಂತ ಹುಡುಕ್ಬೇಕು. ನೋಡ್ದ್ಯಾ ಹೇಳ್ತೆ ಹೋದ್ರೆ ಸಾವಿರ 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 ಜರ್ನಿಗಳು ಸಿಗುತ್ತೆ ಅಲ್ವಾ? ಇಷ್ಟೆಲ್ಲ ಇದ್ದಿರ್ತ ನಂಗೆ ಗೊತ್ತಿರ್ಲಿಲ್ಲ ಅಣ್ಣ. ಬಾಸ್ ನಮಸ್ಕಾರ ಬಾಸ್. ಹಂಗಿ ಸಲ ಕ್ಯಾರೆಕ್ಟರ್ 3 ತಿಂಗಳದ ಬೋರ್ಡ್ ಇಟ್ಕೊಂಬರಕ್ಕೆ ಬರ್ತೀನಿ ಬಾಸ್. ಹೇ ಕತ್ತೆಗಳ ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಬರೋ ವರ್ಷದೊಳಗೆ ಎಲ್ಲರೂ ರೀಡಿಂಗ್ ತಗೊಂಡು ರೆಡಿ ಇರ್ಬೇಕು. ಓಕೆನಾ? ಓಕೆ. ನೀವೆಲ್ಲ ಸರಿಯಾಗಿ ಮಾಡಲ್ಲ. ಹಪ್ಪಿ ನೀನೇ ಕಲ್ಸ್ಬೇಕಾಗ್ತ. ಅರ್ಥ ಆಯ್ತಾ? ಯಾಕೆ ತುಂಬಾ ನಗ್ತೀನಿ? ಅಪ್ಪಿ ಒಂದು ಭಾವ ಇರುತ್ತಲ್ಲಪ್ಪಿ, ಭಾವ ಅದು ಕಟ್ಟಿಸ್ಬೇಕಲ್ಲ ಪಾತ್ರದ ಕಡೆ. ಸುಮ್ಮನೆ ಡೈಲಾಗ್ ಕೊಟ್ಟಿದ್ದಾರೆ ಕತ್ತೆ ಹುಚ್ಚುವುದ ಗೂದ್ ಬಿಡ್ತೀರಿ. ಆ ಪಾತ್ರದಲ್ಲಿ ಹಿಡಿಬೇಕಲ್ವಾ?
ಬರೋ ವರ್ಷಗಳಿಗೆ ಎಲ್ಲ ಕಲಿಸ್ಬೇಕಪ್ಪಿ ನೀನು, ಆಯ್ತಾ? ಎಲ್ಲ ಮುಖದ ಮೇಲೆ ದೊಣ್ಣೆ ನೋಡಿ ಪ್ರೋಗ್ರಾಮ್ ಏನಾದ್ರು ಹಿಡ್ಕೊಂಡ್ರೆ ನಾನ್ ಸರಿ ಇರಲ್ಲ. ಘಟಿಸ್ಬೇಕಲ್ಲ. ಇವ್ರೇನ್ ಮೆಂಟ್ಲಲ್ಲ ಮೆಂಟ್ರ ಅಲ್ಲ. ಸ್ಕ್ರಿಪ್ಟ್ ಅಲ್ಲಿ ಏನ್ ಬರ್ತಿದ್ದಾರೆ, ಅಪ್ಪಣ್ಣ ಮತ್ತೆ ಇವ್ರು ಎಂಟ್ರಿ ಅಂತ. ಇವ್ರಿಗೆ ಅದು ಬಿಟ್ಟು ಅವ್ರು ಅಲ್ಲಿಂದ ಯಾಕೆ ಬರ್ತಾರೆ, ಇಲ್ಲಿಂದ ಯಾಕೆ ಬರ್ತಾರೆ, ಅದು ಇದು ಇವರಿಗೆ ಯಾಕೆ ಹೋಗ್ಬೇಕು ಅದೆಲ್ಲ. ಬೆಸ್ಟ್ ಅದ್ರಲ್ಲಿ ವಿಜಯ್ ಶೆಟ್ಟಿ ಕಣೋ, ಮೊಬೈಲ್ ಇಟ್ಕೋತಾನೆ, ಸ್ಕ್ರಿಪ್ಟ್ ಇಟ್ಕೋತಾನೆ, ಎಂಟ್ರಿ ತಗೊಳ್ಳಿ, ಡೈಲಾಗ್ ತಗೊಳ್ಳಿ, ಶೂಟ್ ದಿವಸ ಬಂದು ಮಜಾ ಮಾಡ್ಕೊಂಡ್ ಮಾಡ್ರು ಅಂತ ಅವ್ರ ಮೆಂಟ್ರಿಂಗ್ ಮುಗೀತು ಅಲ್ವಾ ವಿಜಯಣ್ಣ? ನಂಗಂತೂ ಫುಲ್ ಭಯ ಆಗ್ಬಿಟ್ಟಿತ್ತು. ಆ ವಯ್ಯ ತಿಕ್ಲು ತರ ಏನ್ ಕೇಳ್ತಾರೋ ಅಂತ. ಅಲ್ಲ, ಆಕ್ಚುಲಿ ಡೈಲಾಗ್ ಹೇಳ್ಕೊಟ್ರೆ ನಾವ್ ಹೇಳಲ್ವಾ? ಈ ಪ್ರೋಗ್ರಾಮ್ ನಡೀತಿದ್ರೆ ನಮ್ಮಿಂದ, TRP ಬರ್ತಿರೋದೇ ನಮ್ಗಳಿಂದ. ಇನ್ನೇನ್ ಮತ್ತೆ ನಮ್ಮಿಂದನೇ. ನಾವಿಲ್ಲ ಅಂದ್ರೆ ಇವ್ರು ಬಂದ್ ಆಕ್ಟ್ ಮಾಡ್ತಾರ, ಇವ್ರು ಬಂದ್ ಮಾಡಿದ್ರು ಯಾರು ನೋಡ್ತಾರೆ? ಜನ ಚಾನಲ್ ಚೇಂಜ್ ಮಾಡ್ತಾರ ಅಷ್ಟೇ. ನಾನ್ ಟೆನ್ಷನ್ ಮಾಡ್ಕೊಳ್ಳಲ್ಲ ಕಣ, ಶಾಣನ್ಗೆ ಹೇಳಿ ಕ್ಯಾರೆಕ್ಟರ್ ಚೇಂಜ್ ಮಾಡಿಸ್ಕೊತೀನಿ. ಏನ್ ಮಾಡ್ತಿದ್ಯಾ? ಸರ್ ಹೊಡಿಬೇಡಿ ಸರ್. ನಾನ್ ಮಾಡಲ್ಲಪ್ಪಿ, ರಿಹರ್ಸಲ್ ಮಾಡ್ಸಲ್ ಸಾಯಿರಿ ಒಬ್ಬೊಬ್ರು. ಅಣ್ಣ ಹೇಯ್, ಆ ಕಡೆ ಅಲ್ಲ ಶೂಂಟ್ ಇಟ್ಟ ಅಣ್ಣ, ಎಲ್ಲಿ ಇಟ್ಟಿದ್ಯಪ್ಪಿ? ಗಾಡಿಲಿಟ್ಟ. ಹೋಗಪ್ಪಿ. ಮೆಂಟ್ರಿಂಗ್ ಅಂದ್ರೆ ನಿಮ್ದಣ್ಣ. ಒಂದು ಕ್ಯಾರೆಕ್ಟರ್ ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡ್ತೀರಣ್ಣ ನೀವು. ಹೌದಪ್ಪಿ. ಆ ವಿಜಯ್ ಶೆಟ್ಟಿ ಇದ್ದಾನಣ್ಣ, ಎಷ್ಟು ಸುಮ್ನೆ ಮೊಬೈಲು, ಸ್ಕ್ರಿಪ್ಟ್, ಎಂಟ್ರಿ, ಡೈಲಾಗ್, ಎಕ್ಸಿಟ್, ಶೂಟ್ ದಿವಸ ಬಂದು ಮಜಾ ಮಾಡು ಏನ್ ಮಜಾ ಮಾಡು. ಮತ್ತೆ ಬಾಯ್ ಕತ್ತೆ ತಗಳ. ರಾಜ ರವಿವರ್ಮ ಫಾರ್ ದ ಫಸ್ಟ್ ಟೈಮ್ ಈ ಪ್ರಪಂಚದಲ್ಲಿ ನಿಮ್ಮಂತ ಮೆಂಟ್ರ್ ನಾನು ನೋಡ್ತಾ ಇದ್ದೀನಿ. ನನ್ ಮಗನ್, ನನ್ ಎಕ್ಕಡ, ನಾನ್ ಯಾರು ಗೊತ್ತಾಯ್ತಾ? ಪೊಟೆಟೋ ವೆಂಕಟೇಶ ಅಣ್ಣ. ಇದೊಂದು ಹೊಸತಿದೆ ಅಣ್ಣ. ಏನ್ ಮಾಡ್ತೀವಿ? ಏನು ಯಾಕೋ ಹಿಂಗ್ ಮಾಡ್ತಿದೆ? ಏನೋ ನಿನ್ ಮೆಂಟ್ರೇನು? ವಿಜಯ್ ಶೆಟ್ಟಿ ಗೊತ್ತೇನು? ಅಪ್ಪಿ ಏನು ಒಂದ್ ಮಾಹಿತಿ ಹೇಳಪ್ಪಿ. ಹಣ್ಣು ಶೂಟ್ ಇಟ್ಟಿದ್ದೀನ, ಹೊಡಿಬೇಡಿ ಅಣ್ಣ. ಅಪ್ಪಿ, ಆ ಚೌಟ್ರಿ ಮುಂದ್ಗಡೆ ನನ್ ಮೊದಲನೇ ಗಾಡಿ ಅಪ್ಪಿ, ಡಿಕ್ಕಿಗೆ ಹಾಕ್ಬಿಡು. ಬಾ ಬಾ ಬಾ. ಚೌಟ್ರಿ ಮುಂದೆ ಆಗ್ಲಿ. ಸಂತು ರಾಜ ರವಿವರ್ಮ ಡೈಲಾಗ್ ಹೇಳಿದ ನಂತರ ನನ್ನ ಎಂಟ್ರಿ. ಏನ್ ಮಾಡ್ತಿದ್ಯಪ್ಪಿ? ಎಂಟ್ರಿ ರೆಕಾರ್ಡ್ ಮಾಡ್ತಿದ್ದೀನಿ ಸರ್. ಹೇ, ನಿನ್ ಡೆಡಿಕೇಶನ್ ಮೆಚ್ಚಲೇಬೇಕಪ್ಪಿ. 3 ವರ್ಷ ಆದ್ರೂ ಇದೇ ರೆಕಾರ್ಡ್ ಮಾಡ್ಕೊಂಡು ಸಾಯ್ತಿದ್ಯಾ. ಏನ್ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ಯಾ ನೀನು? ಎಂಟ್ರಿ ಸರ್. ನಾಗರ ಬಾವಿ ಬಾಪಿ. ಏನ್ರೋ ನನ್ನ ಮಕ್ಕಳ, ನನ್ನ ತಂಗಿ ಮೇಲೆ ಕಣ್ಣಾಗ್ತೀರ ಎಂದು ಜೋರಾಗಿ ಡೈಲಾಗ್ ಹೇಳುವನು. ಅಪ್ಪಿ, ಬಕ್ಕೆಂಡ್ ಯಾರು ಕೊಟ್ಟು ಮಾತಾಡ್ತದೆಪ್ಪಿ? ರೆಕಾರ್ಡ್ ಮಾಡ್ತಿದ್ರಿ ಅಲ್ಲಿ ಮಾಡ್ತಿದ್ದೆಪ್ಪಿ. ಗ್ರೇಟ್ ಅಪ್ಪಿ, ಕುತ್ಕೊ ಸಾಯ್. ಕತ್ತೆ ನಿಂದ ಎಂಟ್ರಿ. ಏನವ್ವ ಸರ್ ಡೈಲಾಗ್ ರೆಕಾರ್ಡ್ ಮಾಡ್ತಿದ್ದೆ ಸರ್. ಮೊಬೈಲ್ ಯೂಸ್ ಮಾಡ್ಬಾರ್ದು ಹೇಳಿ ಕತ್ತೆ. ನಾನು ಪ್ರಾಕ್ಟೀಸ್ ಮಾಡಲ್ಲ. ಸಾಯಿರಿ ಒಬ್ಬೊಬ್ರು ಸಾಯಿರಿ. ಕರೆಂಟ್ ಬಂತೇನವ್ವ? ನೋಡವ್ವ, ಯಾಕವ್ವ ಹಿಂಗ್ ಮಾಡ್ತೀಯಾ? ಗಾಡಿ ಕೊಡ್ತೀನವ್ವ. ಅಣ್ಣ ಊರಿಂದ ಒಂಚೂರು ಅಕ್ಕಿ ತಂದಿದ್ದೀರಣ್ಣ. ಅಪ್ಪಿ, ದಿಕ್ಕಿ ತುಂಬಿರ್ಬೇಕಪ್ಪಿ. ಟ್ರ್ಯಾಕ್ಟರ್ ಕಳಿಸ್ತೀನಿ. ಅಪ್ಪಿ, ಇದು ಒಂದು ಆಕ್ಟಿಂಗ್ ಅಪ್ಪಿ. ಒಂದು ವಾಕಿಂಗ್ ಅಂದ್ರೆ 5 ಹೆಜ್ಜೆ ಮಾತ್ರ ಇಡ್ಬೇಕಲ್ವಾ? ಹಿಂಗಿಡ್ಬೇಕು. 1 ಹೆಜ್ಜೆ ಮುಂದಕ್ಕೆ ಯಾಕೆ ಹೋಯ್ತು ನಿನಗೆ? ಕತ್ತೆ, ಈ ಕೈ ಯಾಕೆ ಬತ್ತು? ಇದು ಒಂದು ಹೇಳ್ಬೇಕಲ್ವಾ? ಕಣ್ಣೆಲ್ಲಿರ್ಬೇಕು? ಇಲ್ಲಿರ್ಬೇಕು. ಎದುರುಗಡೆ ಆಗ್ತಲ್ಲಿರ್ಬೇಕಲ್ವಾ? ಕಣ್ಣೆಲ್ಲಿರ್ಬೇಕಪ್ಪಿ? ಕಣ್ಣು ಗೆಲ್ಲಿರ್ಬೇಕು, ಇಲ್ಲಿರ್ಬೇಕಲ್ವಾ? ಎಲ್ಲಿ ಬಿಡ್ತೀಯ? ಅನಾವಶ್ಯಕ ಕಣ್ಣು ಬಿಡಬಾರ್ದು. ಕತ್ತೆ ಅದಾಡ್ತೀರ ಇಲ್ಲಿ ಕತ್ತೆಗಳ. ನಾವೇ ಶಾವ್ಗೆ ಬತ್ತು ತಪ್ಪತ್ತೀವ ಇಲ್ಲಿ. ಗಂಡ್ಪಣ್ಣ, ನಿಮಗ್ ಶಾವ್ಗೆ ಬಾತದು ತುಂಬಾ ಇಷ್ಟ ಅಲ್ವಾ? ತಂದಿದೀಯಪ್ಪಿ? ಇಲ್ಲಣ್ಣ, ನೆಕ್ಸ್ಟ್ ರೇಷನ್ ಬಂದಾಗ ತಗೋಬತ್ತೀನಣ್ಣ. ಅಪ್ಪಿ, ನೀನು ಒಬ್ನೇ ಅಪ್ಪಿ ಹೇಳೋ ಒಳ್ಳೆವ್. ನನ್ನ ಶಿಷ್ಯಂದ್ರಿಗೆಲ್ಲ ಅಕ್ಕಿ ಕೊಡಿಸ್ತಕೊಂಡ್ರು. ಸರ್ ನನ್ ಡೈಲಾಗ್ ತಗೊಳಪ್ಪಿ. ಅಯ್ಯಯ್ಯೋ, ನನ್ ತಮ್ಮಗೆ ಶಾವ್ಗೆ ಬತ್ತಿನ ಕರ್ತಿ. ಒಬ್ಬ ನಟ ಅಲ್ವಾ ನೀನು? ನಟಿ ಅಲ್ವಾ ನೀನು? ಯಾಕೆ ನಗಬೇಕು? ಅನಾವಶ್ಯಕ ಯಾಕೆ ನಗಬೇಕು? ನೀನು ನಗ್ಬಾರ್ದಲ್ವಾ? ಒಬ್ಬ ಪಾತ್ರ ಮಾಡ್ಬೇಕಾದ್ರೆ ಅದಕ್ಕೆ ಪಾತ್ರವಾಗಿರ್ಬೇಕು. ಒಂದು ಜರ್ನಿ ಇರುತ್ತೆ. ಹೊಡೆದ್ರೆ ಹೋಗ್ತೀನಿ ಅಂತಲೇ ಏನ್ ಬುದ್ಧಿ ಕಟ್ಟಿ ಹಟ್ಟಿಟೂಡ ನಿನ್ಗೆ? ಕತ್ತೆ ಹುಚ್ಚ ಬಾಯಿ ಮೂಗಳಿಗೆ ಬೆಳೆ ಹಾಕೊಡ್ಬಿಡ್ತೀನಿ. ಸರ್ ಡೈಲಾಗ್ ಕಂಟಿನ್ಯೂ ಮಾಡಿ.
ಅಯ್ಯಯ್ಯೋ ನಮ್ಮ ಅಣ್ಣ ಸೀರಿಯಸ್ ಆಗಿ ತಗೋಬಿಟ್ಟಿದ್ದೀನಿ. ಅವ್ರಿಗೆ ಹೊಡೆಯಕ್ ಹೋದ್ರೆ ನಾನು ಏನ್ ಮಾಡ್ಲಿ? ಅಯ್ಯಯ್ಯೋ ನಾನು ಏನ್ ಮಾಡ್ಲಿ? ನೆಕ್ಸ್ಟ್ ಎಂಟ್ರಿ ಹೊರಗದನ ಹೊರಗ 3 ತಿಂಗಳ ಬೋರ್ಡ್ ಓಡ್ ಹಿಡ್ಕೊಂಡು ಬಾರೋ ನನ್ನ ಹಡದಪ್ಪನೇ ಬಾ. ಯುಕ್ತಿ ಡಿ ಕೆ ಹೌದು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ಯಾ. ನಿನ್ ಸೀಸನೇ ಬೆಸ್ಟ್ ಗಣೆ. ಒಂದ್ ನಿಮಿಷ ಅಮ್ಮನ್ ಫೋನ್ ಬರ್ತಿದೆ. ಹಾ ಸಾಕ್ಷಿ ಹೇಳು. ನೀನೇ ಸಖತ್ ಡ್ಯಾನ್ಸರ್ ಗಣೆ. ಬೇರೆ ಸೀಸನ್ ಅವರೆಲ್ಲ ವೇಸ್ಟ್. ಇನ್ನೊಂದ್ ವಿಷಯ ಗೊತ್ತಾ, ನ್ಯೂಸ್ ಅಲ್ಲಿ ಬಂದಿದ್ದು ಒಂದು ಟ್ರೋಲ್ ಆಯ್ತು, ಹೇಳ್ತೀನಿ. ಆಕ್ಚುಲಿ ಈ ಜಗತ್ತಲ್ಲಿ ಹುಡುಗಿರು ಜಾಸ್ತಿ ಮಾತಾಡಿದ್ರೆ ಫ್ಲರ್ಟ್ ಅನ್ಕೋತಾರೆ, ಏನು ಮಾತಾಡಿಲ್ಲ ಅಂದ್ರೆ ಆಟಿಟ್ಯೂಡ್ ಅನ್ಕೋತಾರೆ, ಅರ್ಧಂಬರ್ಧ ಮಾತಾಡಿದ್ರೆ ಬೋರ್ ನನ್ ಮಗ ಅನ್ಕೋತಾರೆ. ಹಿಂಗೆ ಮಾತಾಡಿದ್ರೆ ಮೆಟ್ಟಲೆ ಹೊಡಿತಾರೆ ನಿನಗೆ ಕಂತೆ. ಯಾರಿಗೆ ಕಲಿಸ್ತಾ ಇದ್ಯಾ ಆಕ್ಟಿಂಗ್? ಯಾರಿಗೆ ಕಲಿಸ್ತಾ ಇದ್ಯಾ ನೀನು? ಈ ಹಸಿನಿಗೆ ಬೇಡಪ್ಪಿ, ಕೆಟ್ಟ ನಗು ಇದು ಮಕ್ಕಳು ಎದುರುತ್ತವೆ ಗೊತ್ತಾ ಇದಕ್ಕೆ ನಮ್ ಕಡೆ. ಯಾವ ತುರಿಮನೆ ಅಲ್ಲಿಡ್ಕೊಂಡು ಬಂದಿದೀಯಾ? 5 ಕಾಯಿ ತುರಿಬೋದು ಚಟ್ನಿಗೆ ಗೊತ್ತಾ? ಏನಪ್ಪ ಇದು ಬಾಕ್ಸಿಂಗ್? ಇದು ಡಿ ಭಾವನ ಮತ್ತೆ ಸಾಕ್ಷಿಗೆ ಪಿಜ್ಜಾ. ಒಂದ್ ಕೆಲಸ ಮಾಡಪ್ಪಿ, ನೀನ್ ಆಕ್ಟಿಂಗ್ ಮಾಡ್ಬೇಡ, ಬರೀ ಹೆಣ್ಮಕ್ಳು ಸೇವೆ ಮಾಡ್ಕೊಂಡೆ ಇದ್ಬಿಡು. ನೀನು ಬರೀ ಹೆಣ್ಮಕ್ಳು ಸೇವೆ ಮಾಡ್ಕೊಂಡು ಸಾಯಿ. ನೀನ್ ಆಗ್ತಲ್ಲಪ್ಪಿ, ಕನ್ನಡಿ ನೋಡಿ ಕೇಳಪ್ಪಿ. ಒಂದ್ಸತಿ ಮಂಡ್ಲ ಪಂಚಾಯತಿಲಿ ಅಕ್ಕಿ ಕೊಡ್ತಾರಲ್ಲಪ್ಪಿ, ಸೊಸೈಟಿಲಿ ಗೊಬ್ಬರ ಹಂಗೆ ಕೇಳ್ತೀನಿ. ಹಾಕ್ತಾರೆ ಯಾವ ಈ ಕೆಟ್ಟನಾಗ ಬೇಡ. ಏನಾಯ್ತು? ಕತ್ತೆ ಪಿಜ್ಜಾ ಎಷ್ಟು ತಂದಿದ್ದೀ? 5. ಅವ್ರಿಗೆ ಎಷ್ಟು ಕೊಡ್ತೀವಿ? 4. ಇನ್ನೊಂದು ಡಿಕ್ಕಿಗೆ ಹಾಕೊ. ಹೇಳಪ್ಪಿ, ಇಲ್ಲ 4 ರೂಪಾಯಿ ಈಗ ಹೊರಟಪ್ಪಿ, ಮಳೆ ಜೋರ್ ಬರ್ತಿದೆ. ಬಂದಿಪ್ಪಿ ಬಂದು ಕತ್ತೆಗಳ ಕೀ ಕೊಡ, ಕತ್ತೆ ಕೀ ಕೊಡ ಅಂತ ಕೇಳಿದ್. ಬರಕ್ಕಿ ಎಲ್ಲ ಕೀ ಎನ್ನ ಹಡದಪ್ಪನೇ ಗಾಡಿಗೆ ಐತಿ. ಎಲ್ಲರಿಗೂ ನಾಯಿ ಬಡ್ದಂಗ್ ಬಿಡಾಕತ್ತಿಲ್ಲ ತಂದೆ. ನಾನು HS ಅವ್ರ ಲೇಔಟ್ಗೆ ಹೋಗ್ಬೇಕು, ಕ್ಯಾಬ್ ಸಿಗಲ್ಲ ಸರ್, ನಾನು ಹೊರಡ್ತೀನಿ. ಅಪ್ಪಿ ಮೊದ್ಲು ಹೋಗಪ್ಪಿ, ನಿನ್ನ ಅವಶ್ಯಕತೆ ಇಲ್ಲ. ನೀನ್ ಮೊದ್ಲು ಟಾರ್ಚರ್ ನೀನ್ ನನಗೆ. ಸಾಯಿ ಆ ಕಡೆ. ಮನು 3 ತಿಂಗಳ ಬೋರ್ಡ್ ತೆಗೆದು ಹೋದ ನಂತರ ನನ್ನ ಎಂಟ್ರಿ. ಕತ್ತೆಗಳ ನಾಳೆ ಬರೋಷ್ಟೊಳಗೆ ಎಲ್ಲರೂ ರೆಡಿಯಾಗಿ ಬರ್ಬೇಕಣ್ಣ. ಬರ್ತೀವಿ ಕಣ್ಣ. ಸ್ವಲ್ಪ ಮಾತಾಡ. ರೀ ಸದಾ ಅಯ್ಯಂಗ್ ಹೇಳ್ರಿ, ನಂಗೆ ಇಷ್ಟ ಇಲ್ಲ ಅಂತ. ಒಂದ್ ಕೆಲ್ಸ ಮಾಡು, ಅಕ್ಕಿ ಗುಳ್ಳಿ ಹೊಡೆದು ಉಂಡಿ ಮಾಡ್ಕೊಡ್ತೀನಿ. ರೀ ಸದಾ ನಾನು ಕೆಟ್ಟ ಬೈದ್ಬಿಡ್ತೀನಿ ಕಣ್ರಿ ಅವ ಅಯ್ಯಂಗೆ. ಗಣಪಣ ನೆಕ್ಸ್ಟ್ ರೇಷನ್ ಹಾಕಿ ಬರ್ತೈತಂಟ. ಹೋಗು ಕತ್ತಿ, ಎಲ್ಲ ಮಾತಾಡ್ಬಿಡು. ಹೋಗಿ ಸಾಯ. ಅಲ್ಲ ಗೆಳೆಯ, ಇವಯ್ಯ ಎಕ್ಸಸೈಸ್ ಯಾಕೆ ಮಾಡ್ತಾನೋ ಆ ದೇವ್ರಿಗೆ ಗೊತ್ತು. ಅದೇ ಒಳ್ಳೆ ಅಲ್ಲ, ಆಫ್ ಸಿಟ್ಟಿಂಗ್ ಅಂತಾನೆ. ಅವನ ಕೈಲಿ ಎಷ್ಟು ಮಾಡಕ್ಕಾಗತ್ತೆ? 1 ಗಂಟೆ 2 ಗಂಟೆ. ನಾನ್ ಜೀವನ ಪೂರ್ತಿ ಆಫ್ ಸಿಟ್ಟಿಂಗ್ ಅಲ್ಲಿ ಇಲ್ವಾ? ತಿಕ್ಲು ಆಡ್ತಾರಲ್ರೋ. ಇರೋ 4 ಡೈಲಾಗ್ ಬೆಳಗ್ಗೆಯಿಂದ ಸಂಜೆ ತಂಗ್ ಕುತ್ಕೋಬೇಕು. ಅಲ್ಲ ಚೂಡ್ರೆ, ಮೆಂಟ್ರಿಂಗೆ ಬರಲ್ಲ ಕಣವ್ರಿಗೆ. ಮಾತಾಡ್ತಿದ್ರೆ ಹಿಂಗ್ ಮಾಡ್ತಾರೆ ಕಣು. ಎಕ್ಸರ್ಸೈಸ್ ಬಿಟ್ರೆ ಇನ್ನೇನು ಮಾಡ್ಸೋದೇ ಇಲ್ಲ. ಹೌದು ಕಣು. ಮತ್ತೆ ಆ ಅಪ್ಪನ್ಗೆ ಖಾಲಿ ಪ್ರಾಸ ಏನ್ ಸ್ಕಿಟ್ ಮಾಡಕತ್ತೆ, ಕವನ ಬರೆಯಕತ್ತೆ. ಅಪ್ಪಿ, ನಂದು ನೀರಿನ ಬಾಟ್ಲು ಕೊಟ್ಟಿದ್ದೀನಿ. ಹೋಗೋ ಮರೆ, ನೀನ್ ಚಾಕ್ರಿ ಮಾಡಕ್ ಬಂದ್. ಕತ್ತೆಗಳ ಒಬ್ಬೊಬ್ರು ಹಿಂದಿಂದ ಎಷ್ಟು ಮಾತಾಡ್ತೀರಾ, ಮುಂದೆ ಗುರುಗಳು ಅಂತೀರಾ, ಬೀದಿಯಲ್ಲಿ ಎಷ್ಟು ಮಾತಾಡ್ತೀರಾ. ಹೋಗ ಕತ್ತೆ, ಶುಂಠಿನೂ ಬೇಡ, ಏನು ಬೇಡ, ಹೋಗ ಕತ್ತೆ, ಹೋಗ. ಎನ್ನ ಹಡದಪ್ಪಣೆ ಟಿಫಿನ್ ಬಾಕ್ಸ್ ತಗೋರಿ. ಎನ್ನ ಗುರುವೆ, ಹೇಳಪ್ಪಿ. ನನ್ನ ಆಪ್ತ ಸ್ನೇಹಿತ ಒಬ್ಬ ಸಿನಿಮಾ ಮಾಡಕತ್ತಾನ, ದಯವಿಟ್ಟು ನೀವು ಅದ್ರೊಳಗೆ ಆಕ್ಟ್ ಮಾಡಬೇಕು. ಯಾವ್ದಪ್ಪಿ? ಜೋತ್ ಬಿದ್ದ ಹಾವು. ಜೋತ್ ಬಿದ್ದವ್ ಕೆಡ್ತಾಗಿಲ್ಲ ಅಪ್ಪಿ. ಅದ್ರ ನನ್ನ ಪಾತ್ರ ಏನಪ್ಪಿ? ಆ ಜೋತ್ ಬಿದ್ದ ಹಾವು ನೀವು. ಸೂಪರ್. ವಿಜಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಗಣಪ ಅವರು ಬರಬೇಕು. ಎಮೋಷನಲ್ ಆಗ್ಬಿಟ್ಟಿದ್ದೀರಿ. ಎಮೋಷನಲ್ ಜರ್ನಿನ ಇದು. ಹುಡುಗರೆಲ್ಲ ನಿಮ್ದು ಇಷ್ಟ ದಿನ ಅಬ್ಸರ್ವ್ ಮಾಡಿ ಏನ್ ಅನಿಸ್ತು ನಿಮ್ಗೆ? ಯಾಕೆ ನಾನು ನೋಡಿ ಏನ್ ಘಟಿಸ್ತಾ ಇದೆ ಈಗ? ನಿಮ್ಮ ಪಾತ್ರನ ಅಷ್ಟು ಹುಡುಗರು ಬಂದು ಎತ್ಕೊಂಡ್ರು ಅಂತಂದ್ರೆ ಅವ್ರ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಲೆಕ್ಕ ಹಾಕಿ ನೀವು ಏನಂತೀರಾ?
ಆಕ್ಚುಲಿ ಬಹಳ ಖುಷಿ ಆಗುತ್ತೆ. 6 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜಿ ಕನ್ನಡದಲ್ಲಿ. ಮುಂದೊಂದು ದಿನ ನನ್ನ ಸ್ಕಿಟ್ಟೇ ಆಗತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಶರಣಪ್ಪಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಡೈರೆಕ್ಟ್ ಆಗಿ ಹೇಳಿ. ಶರಣಯ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣಪಣ್ಣ ನಾನು ಇವಾಗ ನೋಡ್ತಾ ಇಲ್ಲ, ಅವರು ರಂಗಾಯಣದಲ್ಲಿ ಇದ್ದಾಗ್ಲೇ ಅವ್ರು ನನಗೆ 2004ರಿಂದನೂ ಪರಿಚಯ ನನಗೆ. ಅಲ್ಲಿ ಇವರು ಮಾಡಿದಂತ ನಾಟಕಗಳನ್ನ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಅದ್ಭುತ ಅಂದ್ರೆ ಅವಾಗ ಇವಾಗ್ಲೂ ಅದ್ಭುತ ನಟ. ಡ್ರಾಮಾ ಮಾಡುವ ಟೈಮ್ ಅಲ್ಲಿ ಅವ್ರ ಸಂಪರ್ಕ ಬೆಳೆಸ್ಕೊಂಡು ಡ್ರಾಮಾ ಜೂನಿಯರ್ಸ್ಗೆ ಅವ್ರನ್ನ ಮೆಂಟರ್ ಆಗಿ ಕರ್ಸ್ಕೊಂಡು ಅಲ್ಲಿಂದ ಜರ್ನಿ 5 ವರ್ಷ ಜರ್ನಿ ನಡೀತು. ಅಂದ್ರೆ ಅವ್ರಿಗೆ ಚೆನ್ನಾಗಿ ಬರಬೇಕು, ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ ಹಿಡಿಬೇಕು, ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ಸ್ ಗಳು ಕರೆಕ್ಟ್ ಆಗಿ ಬರಬೇಕು. ಪ್ರತಿ ಒಂದು ಕೈ ಒಂದು ಮೂವ್ಮೆಂಟ್ ತಗೋತದಂದ್ರೆ ಏನಕ್ಕೆ, ಒಂದು ಹೆಜ್ಜೆ ಮುಂದಿಡಬೇಕು ಅಂದ್ರೆ ಏನಕ್ಕೆ ಹೆಜ್ಜೆ ಮುಂದಿಡಬೇಕು ಒಂದು ಪಾತ್ರ ಅನ್ನೋದು ಬಹಳ ಸ್ಫುಟವಾಗಿ ಬಹಳ ಅರ್ಥಗರ್ಭಿತವಾಗಿ ಎಲ್ಲಾ ಕಲಾವಿದರಿಗೆ ಹೇಳ್ಕೊಡ್ತಾರೆ. ಅವರು ನನಗೂ ಹೇಳ್ಕೊಟ್ಟಿದ್ದಾರೆ. ಈ ತರದ್ದೊಂದೆಲ್ಲ ಇದ್ದಾಗ ಯಾಕೆ ಇದನ್ನೇ ಸ್ಕಿಟ್ ಮಾಡಬಾರ್ದು ಅಂದ್ಬಿಟ್ಟು ಲೋಕಿ ಮತ್ತೆ ಹರ್ಷನ್ ಹತ್ರ ಮಾತಾಡಿ ಅದಕ್ಕೊಂದು ಲೈನ್ ಅಪ್ ಮಾಡ್ಕೊಂಡು ಈ ತರ ಒಂದು 5 ಸೀನ್ಗಳನ್ನಿಟ್ಟು ಮಾಡ್ಬೇಕು ಅಂದ್ವಿ. ಆದ್ರೆ ಗಣಪಣ್ಣಂಗಿಂತ ಅದ್ಭುತವಾಗಿ ಗಣಪಣ್ಣನೇ ಮೀರಿಸ್ಬಿಟ್ಟ ಮನು. ಥ್ಯಾಂಕ್ ಯು ಸರ್. ಮೇನ್ ಪಿಲ್ಲರ್ ಆಗಿ ಎಲ್ಲಾ ಸ್ಕಿಟ್ ಗಳಿಗೂ ಒಂದು ಜೀವ ತುಂಬಾ ಕೆಲಸ ಅವರಿಬ್ರು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣಪಣ್ಣ. ಸೋ ಸ್ವೀಟ್. ಓಕೆ ರಕ್ಷಿತಾಂಬೆ, ಯು ಆರ್ ಸೀರಿಯಸ್ಲಿ ಎಂಜಾಯಿಂಗ್ ಬಿಕಾಸ್ ನಿಮಗೆ ಎಲ್ಲಾ ಹುಡುಗರು ಜಾಸ್ತಿ ಮಾತಾಡ್ತಾರೆ. ನನಗೆ ಇನ್ನೊಂದು ಏನ್ ಗೊತ್ತಾ, ಐ ಫೀಲ್ ಆನಂದ್, ಈ ಸ್ಟೇಜ್ ಇದೆ ಅಲ್ಲ, ದೇರ್ ಇಸ್ ಅ ಮ್ಯಾಜಿಕ್ ಟು ದಿಸ್ ಸ್ಟೇಜ್ ಆನಂದ್. ನಾವು ನಿಜವಾಗ್ಲೂ ವಿ ಶುಡ್ ಬಿ ಥ್ಯಾಂಕ್ಫುಲ್ ದಟ್ ವಿ ಹ್ಯಾವ್ ಟೀಚರ್ಸ್ ಲೈಕ್ ವಿಜಿ, ಲೈಕ್ ಗಣಪ ಅಂಡ್ ಲೈಕ್ ಶರು. ನಿಜವಾಗ್ಲೂ ಇವ್ರಿಗೆ ನಾನು ಮೊದಲನೇ ದಿವಸದಿಂದ ಈ ವೇದಿಕೆಯಲ್ಲಿ ನಾವು 3 ಜನ ನೋಡಿದೀವಿ. ಎವ್ರಿ ಸಿಂಗಲ್ ಆಕ್ಟರ್ ಆನ್ ದಿಸ್ ಸ್ಟೇಜ್. ಲೈಕ್ ಫಾರ್ ಸಂತು ಐ ವಾಸ್ ಸೇಯಿಂಗ್ ದಟ್ ಐ ಹ್ಯಾವ್ ಅ ಡಿಫರೆಂಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಫಾರ್ ಸಂತು. ಐ ವುಡ್ ಲೈಕ್ ಟು ಸೇ ದ ಸೇಮ್ ಥಿಂಗ್ ಅಬೌಟ್ ಮನು. ಮನು ವಾಸ್ ಬ್ರಿಲಿಯಂಟ್ ಟುಡೇ. ದೀಪಿಕಾ ವಾಸ್ ಆನ್ ಅನ್ ಎಕ್ಸಲೆಂಟ್ ಲೆವೆಲ್. ವಾಣಿ ಇಷ್ಟು ಸೀರಿಯಸ್ ಆಗಿರ್ತೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ವಾಣಿ ನೀನು ಯಾವಾಗ್ಲೂ ನಗ್ತಾ ಇರ್ತಾಳ ಅವಳು. ಸೋ ಆಪ್ ದೀಪಿಕಾ ವಾಸ್ ಸೂಪರ್. ದೀಪಿಕಾ ಅಟೈರ್ ಸರಿ, ವಾಯ್ಸ್ ಇವಳು ಮಾಡಿದ್ ನನಗೆ ವಿ ವರ್ ಶಾಕ್ಡ್. ನಾವ್ ಮಾತಾಡ್ತಾ ಇದೀವಿ, ವಾಣಿ ತರನೇ ಮಾತಾಡ್ತಿದ್ದ. ಅಮೇಜಿಂಗ್. ಅಂಡ್ ನೋಡಕ್ಕೂ ಸೈಡ್ ಇಂದ ಹಂಗೆ ಅನ್ಸ್ತು ನನ್ಗೆ, ನಿಜವಾಗ್ಲೂ ಹಂಗೆ ಅನ್ಸ್ತು. ರಾಕೇಶ್ ಇಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಇವತ್ತು ಅವ್ನ್ ಸದನ್ ಕ್ಯಾರೆಕ್ಟರ್ ಏನ್ ಚೆನ್ನಾಗ್ ಮಾಡ್ದ ಕಣೋ, ಸಕ್ಕದಾಗ್ ಮಾಡ. ಸೂರಜ್, ಮೈ ಗಾಡ್, ಸೂರಜ್ ವಾಸ್ ಅಮೇಜಿಂಗ್. ಅಂಡ್ ಇವತ್ತು ಅವನು ಸಂತು ಆಕ್ಟಿಂಗ್ ಏನ್ ಚೆನ್ನಾಗ್ ಮಾಡ್ದಪ್ಪ, ನಿಜವಾಗ ಬ್ರಿಲಿಯಂಟ್ ಸೂರಜ್. ತುಂಬಾ ಇಷ್ಟ ಆಗಿರೋಂತ ಆಕ್ಟರ್. ವಿಜಿ, your mentoring was out of the world, Vijay. Thank you so much. Thank you so much, guys. ಸೂಪರ್. ವೆಲ್ ಸೆಡ್. ಬಟ್ರೆ ಮೊದ್ಲಿಗೆ ಶರು, ಗಣಪ ಮತ್ತೆ ವಿಜಯ್ ಶೆಟ್ಟಿ, ಅದ್ ಏನಂದ್ರೆ ಒಂದು ಭಯಂಕರ ಪವರ್. ಅದು ಥಿಯೇಟರ್ ಇಂದ ಬರೋ ಪವರ್. ಅದನ್ನೆಲ್ಲ ಓದ್ಕೊಂಡಿದ್ದಾನೆ ಶರಣ. ಗಣಪಂದು ಒಂದು ಡೈಲಾಗ್ ಚೆನ್ನಾಗಿ ಹೇಳಿದೆ, ಭಾವ ಜರ್ನಿ ಇರ್ತದೆ ಪಾತ್ರದಲ್ಲಿ, ಅದು ಘಟಿಸ್ಬೇಕು. ಅವೆಲ್ಲ ಅವರಿಂದ ಹುಟ್ಟಿರೋ ಮಜಾ ಇದು. ಟೆಕ್ನಿಷಿಯನ್ಸ್ ಆಗಿ ನಾನೊಬ್ಬ ಟೆಕ್ನಿಷಿಯನ್ ಆಗಿ 3 ಜನಕ್ಕೊಂದು ರಾಯಲ್ ಸೆಲ್ಯೂಟ್. ಈ ಪ್ರವೀಣಿಂದ ಅವನ್ ಎಷ್ಟು ಅಬ್ಸರ್ವ್ ಮಾಡ್ಬಿಡ ಮನುನ ಅಂತ. ತುಂಬಾ ಚೆನ್ನಾಗಿ ಮಾಡ್ದ ಅವ್ನು ಪ್ರವೀಣ. ಈಗ ಅಪ್ಪಣ್ಣಂದು ಅಮೇಸಿಂಗ್ ಆಗಿ ಮಾಡಿದಿಲ್ಲ ಪ್ರವೀಣ ನೀನು. ಇನ್ನ ಕೊನೆಯದಾಗಿ ಮನು ಬಗ್ಗೆ ನಿನಗೆ ಡಬಲ್ ಸೆಲ್ಯೂಟ್ ಕಣ. ಅವನ ಅಡುಗೆ ನೋಡಿದ್ರ ಯಾರಾದ್ರೂ? ಸ್ಕಿಟ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೆ ಗಣಪನ್ ತರ ನಡೆದ ಅವನು, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅವನು ಅಷ್ಟೇನೆ ಪ್ರವೀಣ. ಅವನ ಕಾಲುಗಳನ್ನ ಕೈಗಳನ್ನ ಆ ಮನು ತರನೇ ಇಟ್ಕೊಂಡಿದ್ದ. ವಿಜಯ್ ಶೆಟ್ಟಿ ಕಾಲು ಚೆನ್ನಾಗಿ ಹೇಳಿದ್ರು. 2 ದಿವಸ ಬಂದ್ಬಿಟ್ಟು 2 ಅವರ್ ಎಂಜಾಯ್ ಮಾಡ್ಕೊಂಡು ಮಾಡಿ ಅಂತ ಹೊರಬಿಡ್ತಾನೆ. ಓವರ್ ಆಲ್ ಆಗಿ ಇಡೀ ಟೀಮ್ ಬಗ್ಗೆನೆ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಏನ್ ಹೇಳ್ತೀರಿ ಅಣ್ಣ? ಇಂತಹ ಅದ್ಭುತ ವೇದಿಕೆ ಇದು ಅಂತ ಅಂದ್ರೆ ಅದು ಆಕ್ಟ್ ತರ ಇರ್ಲಿಲ್ಲ. ನನ್ನ ಪ್ರಕಾರ ಅವರೇ ಬಂದು ಆಕ್ಟ್ ಮಾಡೋ ತರ ಆಯ್ತು. ದಟ್ ಇಸ್ ಕಾಲ್ಡ್ ಪರಕಾಯ ಪ್ರವೇಶ ಅಂತ. ಈಗ ನೋಡಿದ್ರು ಅವಳು ವಾಣಿ ತರ ಕಾಣಿಸ್ತಾವಳು ಅಂತೀನಿ. ಪ್ರಾಮಿಸ್ ಆಗಿ ವೇದಿಕೆ ಮೇಲೆ ತಾವು ಬರ್ಬೇಕು. ಅದು ಹೆಂಗ್ ಬರ್ಬೇಕು ಅಂತ ನಮ್ ವಿನಂತಿ ಅಂದ್ರೆ ಈ ಮೆಟ್ಲು ಮೇಲಿಂದ ಇಳಿದು ಇಲ್ಲಿಂದ ಹತ್ತೋಗ್ಬೇಕು. ಬನ್ನಿ, ದಯಮಾಡಿ ಬನ್ನಿ. ಇವಾಗ ನೀನ್ ಈ ಕಡೆಯಿಂದ ಆ ಕಡೆ ಹೋಗೋ. ಸೇಮ್ ಮ್ಯೂಸಿಕ್ ಕಂಟಿನ್ಯೂ. ಹೋಗಮ್ಮ ನೀನ್ ಈ ಕಡೆಯಿಂದ. ಯಾರು ವಾಣಿ? ಸೂಪರ್. ಇನ್ನು ಕುಳ್ಳನ್ ಬಗ್ಗೆ ಏನ್ ಹೇಳೋಣ? ಸದಾ ಬಾ ನೋಡು, ಹೈಟು ಪರ್ಸನಾಲಿಟಿ ಇಟ್ಟು ಅದೇ ತರ ಇತ್ತು. ನೀನು ಅಷ್ಟೇ ಅದ್ಭುತವಾಗಿ ಪರಕಾಯ ಪ್ರವೇಶ ಮಾಡಿದೆ. ಅವನ ತರಾನೇ ಆಕ್ಟ್ ಮಾಡಿದೆ. ಎಕ್ಸ್ಟ್ರಾರ್ಡರಿ ಅಪ್ರೂವ್ ಮಾಡಿದೆ. ವಂಡರ್ಫುಲ್ ಜಾಬ್. ಆಯ್ತಾ? ಇದಾದ್ಮೇಲೆ
ಈ ಕಡೆಗೆ ಅವನ ಬಗ್ಗೆ ನಾವು ಬರೋಣ. ಮನು ಬಗ್ಗೆ ಏನ್ ಹೇಳೋದು, ನೀನು ನನ್ನ ಪ್ರಕಾರ ಹೇಳ್ತೀನಿ ಕೇಳೋ. ಕನ್ನಡದ ನಿರ್ದೇಶಕರು ನಿರ್ಮಾಪಕರಿಗೆ ನಿಜವಾಗ್ಲೂ ಅವ್ರಿಗೆ ಋಣ ಇದ್ರೆ ನಿನ್ನಂತ ಆಕ್ಟರ್ ಹಾಕಂತ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ನೀನು ಅಂದ್ರೆ ಹೇಳಕ್ ಅಸಾಧ್ಯ. ಒಂದು ಪರ್ಸನಲಿ ನನಗೆ ಹೆಮ್ಮೆ ಏನ್ ಗೊತ್ತಾ, ಹಿನ್ನೆಲೆ ಇಲ್ದಂಗೆ ಗ್ರಾಮೀಣ ಭಾಗದಿಂದ ಬಂದು ಈ ಮಟ್ಟಕ್ಕೆಲ್ಲ ನೀವೆಲ್ಲ ತಯಾರಾಗಿರ್ತೀರಿ ಅಂದ್ರೆ ಸಾಧ್ಯನೇ ಇಲ್ಲ. ಈ ಸ್ಕೂಲ್ ಇದೆಯಲ್ಲ, ಇದು ಇಡೀ ಭಾರತದಲ್ಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಆಕ್ಟಿಂಗ್ ಸ್ಕೂಲ್ ಅಂತ ನನಗೆ. ಥ್ಯಾಂಕ್ ಯು ಸರ್. ಕಲಿಬೇಕು ಅನ್ನೋನಿಗೆ ಇದು ವೇದಿಕೆ. ತುಂಬಾ ಚೆನ್ನಾಗಿತ್ತಪ್ಪ ಇವತ್ತು ಈ ಆಕ್ಟ್. ಇಟ್ ವಾಸ್ ಫಂಟಾಸ್ಟಿಕ್ ಆಕ್ಟ್, ಅದ್ಭುತವಾಗಿತ್ತು. ಬಹಳ ದಿನಗಳ ಮೇಲೆ ತುಂಬಾ ಸಂತೋಷ ಕೊಟ್ರಿ ಎಲ್ಲರೂ. ಎಕ್ಸ್ಟ್ರಾರ್ಡನರಿ ಆಗಿತ್ತು ಇವತ್ತು. ತುಂಬಾ ದೊಡ್ಡ ಎನರ್ಜಿ ತಗೊಂಡು ನೆಕ್ಸ್ಟ್ ಸ್ಟೇಜ್ಗೆ ಈ ಜಾಗದಲ್ಲಿ ಬರೋವರೆಗೂ ನಾನು ಇದೇ ಖುಷಿಯಲ್ಲಿ ಮನೆಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಚೆನ್ನಾಗಿ ಊಟ ತಿಂಡಿ ಮಾಡೋದ್ರ ಜೊತೆಗೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೇಕು ಅನ್ನೋ ಸೂತ್ರ ನಮಗೆಲ್ಲ ಗೊತ್ತೇ ಇದೆ. ಆದ್ರೆ ಇಲ್ಲೊಬ್ಬ ಪತಿ ಮಹಾಶಯ ಹೇಳ್ತಾ ಇರೋ ಸೂತ್ರನೇ ಬೇರೆ. ನೀವ್ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಮ್ಮ ಹೆಂಡತಿಯರ ಮುಂದೆ ಕಿವುಡ್ರಾಗಿರ್ಬೇಕು, ಆಗಷ್ಟೇ ಮಾತ್ರ ನಿಮ್ಮ ಆರೋಗ್ಯ ವೃದ್ಧಿಯಾಗಿರುತ್ತೆ ಅಂತಿದ್ದಾನೆ. ನೋಡೋಣ ಈ ಫಾರ್ಮುಲಾ ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ತೋರ್ಸಕ್ಕೆ ಬರ್ತಾ ಇದಾರೆ ದಾವಣಗೆರೆಯ ಜಿಜಿ, ದಿವ್ಯಾ ಮೂಡಿಗೆರೆ, ಗೋಕಾಕ್ನ ಪ್ರವೀಣ್ ಗಸ್ತಿ, ಚನ್ನರಾಯಪಟ್ಟಣದ ವಾಣಿ ಹಾಗೂ ಶಿವಾನಂದ ಸಿಂದಗೆ. ರೀ ಏನ್ರಿ ಇದು, ಬಟ್ಟೆಲಿ ಒಂಚೂರಾದ್ರು ಕೊಳೆ ಹೋಗಿದೇನ್ರಿ? ಸ್ವಲ್ಪ ಹೆಣ್ಮಕ್ಳು ತರ ಒಗೆಯೋದನ್ನ ಕಲೀರಿ. ಬಟ್ಟೆನ ಗಂಡು ಮಕ್ಳು ಹೋಗಿದ್ರೆ ಕೊಳೆ ಹೋಗಲ್ಲ ಕಣೆ, ಹೆಣ್ಣು ಮಕ್ಳು ಹೋಗಿದ್ರೇನೆ ಕೊಳೆ ಹೋಗೋದು. ಯಾಕೆ? ಹೆಣ್ಣು ಮಕ್ಳು ಬಟ್ಟೆನ ತಮ್ಮ ಗಂಡ ಅನ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಕೊಳೆ ಹೋಗುತ್ತೆ. ಹೋಗ್ಲಿ, ನೀವ್ ಹಾಕೊಳ್ಳೋ ಶರ್ಟ್ ಆದ್ರೂ ನೀಟಾಗಿ ಒಕ್ಕೋಬೇಕು ತಾನೆ. ಹೋಗಿದ್ದೀನಲ್ಲ ಶರ್ಟ್, ಬೇಕಾದ್ರೆ ನೆಕ್ ನೋಡು. ನೆಕ್ಲಿ ಅದನ್ನ ಹಂಗಲ್ಲ, ನೆಕ್ ನೋಡ್ ಗೊತ್ತಾಗತ್ತೆ ಅಂದೆ. ಕರ್ಮ ಕರ್ಮ, ಮಾಡಕ್ ಒಳಗಡೆ ಅಷ್ಟೊಂದು ಕೆಲ್ಸ ಇದ್ರು ಇಲ್ಲಿ ಬಂದ್ ಯಾವ್ದೋ ಪುಸ್ತಕ ಓದ್ಕೊಂಡ್ ಕೂತವ್ರೆ. ಅದು ಪುಸ್ತಕ ಅಲ್ಲ, ಪುಸ್ತಕ. ನೋಡು, ಭಟ್ರು ಎಷ್ಟು ಚೆನ್ನಾಗಿ ಸಂಸಾರಕ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 1ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಕೈಯ ಕಚ್ಚ ಅಸಡ ಬಸಡ, ತಲೆ ಕೆಟ್ಟ ಬಟ್ಟ ಎಬಡ ದಬಡ ಬಸಡ ಅಂತ. ಅರ್ಥ ಆಯ್ತಾ? ಈ ಕೈಯ ಕಚ್ಚ ಅಂದ್ರೆ ಮಕ್ಕಳು ಮರಿಗಳು ಅಂತ, ಈ ಎಬಡ ದಬಡ ಅಂತಂದ್ರೆ ವಿರುದ್ಧಾರ್ಥಕ ಪದಗಳು, ಗಂಡ ಹೆಂಡತಿ ಅಂತ. ಇವೆರಡು ಒಂದಾದಾಗ ಬಸಡ ಅಂದ್ರೆ ಬಸರಾಗ್ತಾರೆ, ಇವ್ ಮೀನ್ ಪ್ರೆಗ್ನೆಂಟ್ ಆಗ್ತಾರೆ ಅಂತ. ಇವ್ರೊಬ್ರು ಕೋಲಿ ವೇದಾಂತಿ, ನೀವು ಕಾಲಿ ವೇದಾಂತಿ. ಕಾಲೇ ಪಂಚ್ ಮಾಡ್ತೀಯಲ್ಲ. ಅನಿಸ್ತೀಯ? ಹೆಂಗ್ ನೋಡ್ತೀಯ ಹೇಳು? ನಿನ್ನ ಮೂಗಿನ ನೇರಕ್ಕೆ ನೋಡಿದ್ರೆ ನಾವು ತಾನೇ ಹೆಂಗ್ ಕಾಣಿಸ್ತೀವಿ ಹೇಳು? ಸ್ವಲ್ಪ ತಗ್ಗಿ ಬಗ್ಗೆ ನೋಡೋದ್ ಕಲ್ತ್ಕಲೆ ಕಾಣಿಸ್ತೀವಿ. ನಾನ್ ಕಲಿಯೋದಿರ್ಲಿ, ಮೊದ್ಲು ನೀವು ಕಲೀರಿ. ನಮ್ ಮನೆ ಕಡೆ ಫಂಕ್ಷನ್ ಬಂದ್ರೆ ಅಲ್ಲಿ ಇಲ್ಲಿ ಓಡಾಡ್ಬೇಡಿ, ತೆಪ್ಪಕೊಂಡ್ ಕಡೆ ಬಿದ್ಕೊಳ್ಳಿ. ಯಾಕೆ? ಕುಳ್ಳಾಯಿ ಬಂದಿದೆ ಅಂತ ಕಲ್ಲು ಹೊಡೆದು ಓಡಿಸಿದ್ರೆ ಗಿಟ್ಟ ಅಂತ ಅಂದಿಸ್ತಾ ಇದೀಯಾ? ನೀನು ಅಷ್ಟೇ, ನಮ್ಮ ಮನೆ ಕಡೆ ಎಲ್ಲಾರ ಫಂಕ್ಷನ್ ಬಂದ್ರೆ ಒಂದ್ ಕಡೆ ನಿಂತ್ಕೊಳಕ್ ಹೋಗ್ಬೇಡ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರು. ಯಾಕ್ರಿ? ನೀನೇನಾದ್ರೂ ಒಂದ್ ಕಡೆ ನಿಂತ್ಕೊಂಡಿದ್ರೆ ಯಾವ್ದೋ ಲೈಟ್ ಕಂಬ ಇದೆ ಅಂತ ನಾಯಿ ಕಾಲ್ ಎತ್ತಿ ಬಿಟ್ರೆ. ನಾಯಿ ಕಾಲ್ ಎತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ನಾನ್ ಕಾಲ್ ಎತ್ತಿನ ಮಗನೇ. ಜಗಣ, ಲಾಸ್ಟ್ ಟೈಮ್ ರಕ್ಷಿತಾ ಮೇಡಮ್ ಕೇಳಿದ್ರು, ನಿಜ ಹೇಳೋ ಜಿಜಿ, ನಿನ್ನ ಹೆಂಡ್ತಿ ಮನೇಲಿ ಹೊಡಿತಾರ ನಿನ್ನ ಅಂತ. ಮನೇಲಿ ಹೊಡಿತಾಳ ಇಲ್ವಾ ಗೊತ್ತಿಲ್ಲ, ಆದ್ರೆ ಮನೆಯಲ್ಲಿರೋ ಸಿಟ್ಟು ತಗೊಂಬಂದು ಸ್ಟೇಜ್ ಮೇಲೆಲ್ಲ ಯಾಕಿರಿತಾಳೆ. ಆನಂದಣ್ಣ, ಈ ಸಿಚುವೇಶನ್ ನೋಡ್ತಾ ಇದ್ರೆ ಒಂದ್ ಚುಟುಕು ನೆನಪಾಗತ್ತೆ. ಅವನು ಪತಿ, ಅವಳು ಸತಿ, ಆದಾಗಿಂದ ನೆಮ್ಮದಿ ತಿಥಿ. ಆನಂದಣ್ಣ, ಇದೇ ನೀವು ನಮ್ಮನೆ ಹತ್ರ ಬಂದ್ಬಿಟ್ರಿ. ನಾನ್ ನಿಮ್ಮನೆ ಹತ್ರ ಬಂದಿರೋದಲ್ಲ, ಅವಳು ಒದ್ದಿರೋದಕ್ಕೆ ನೀನು ನಮ್ಮ ಹತ್ರ ಬಂದಿರೋದು. ಓ, ಫ್ರೀ ಟ್ರಾನ್ಸ್ಪೋರ್ಟ್. ಯಾಕೆ ಯಾಕೆ ಬರ್ತಿತ್ತು? ಮತ್ತಿನ್ನೇನು, ನಿಮ್ಮಮ್ಮ ಫೋನ್ ಮಾಡಿ ಮನೆಗ್ ಬರ್ತೀನಿ ಅಂತ ತಲೆ ತಿಂತಿದ್ದಾರೆ, ಬರೋದ್ ಬೇಕಾಗಿಲ್ಲ ಅಂತ ಹೇಳಿ. ಏನೇ ನಿಮ್ಮಿಬ್ರದ್ದು ಅತ್ತೆ ಸೊಸೆ ಜಗಳ? ಮೊದ್ಲು ಮೈಂಡ್ ಇಂದ ಈ ಅತ್ತೆ ಸೊಸೆಯನ್ನ ಕಾನ್ಸೆಪ್ಟ್ ಕಿತ್ತಾಕು. ನಮ್ಮಮ್ಮ ನಿಮ್ಮಮ್ಮ ಅನ್ಕೋ, ನಮ್ಮ ತಾಯಿಯರ ನಿನ್ ತಾಯಿ ತರ ನೋಡ್ಕೊಳಕ್ ಶುರು ಮಾಡಿದ್ರೆ ಸಂಸಾರದಲ್ಲಿ ಸುಖ ಶಾಂತಿ ತಾನಾಗೆ ಬಂದ್ಬಿಡುತ್ತೆ ಕಡೆ. ನಿಮ್ಮಮ್ಮನ ನಮ್ಮಮ್ಮ ಅನ್ಕೋಬೇಕಾ? ಕರೆಕ್ಟ್ ಕಣಿ. ಹಾಗಾದ್ರೆ ರಾಖಿ ಕಟ್ತೀನಿ, ಬನ್ನಿ ಅಣ್ಣ. ನಮ್ಮಮ್ಮನ ನಿಮ್ಮಮ್ಮ ಅನ್ಕೊಳ್ಳೋದು ಬೇಡ, ನನ್ನ ಅಣ್ಣ ಅನ್ಕೊಳ್ಳೋದು ಬೇಡ. ಏನು ಮುಗುಲ್ ನೋಡ್ಕೊಂಡು ಹಂಗ್ ನಿಂತ್ಕೊಂಡ್ಬಿಟ್ಟಿಯ ಒದ್ದಕ್ಕೆ? ಹೋಗ ಒಳಗೆ. ಅಪ್ಪ ಹಂಗಂತ ಯಾವತ್ತಾದ್ರೂ ಬೈದಿನೇನೆ? ಹೋಗಮ್ಮ ಒಳಗೆ. ಈ ಹೆಂಗಸರನ್ನ ಸುಧಾರಿಸ್ಕೋ ಅಷ್ಟೊತ್ತಿಗೆ ನಮ್ಮ ಜೀವನ ಬರ್ಬಾದಾಗೋಗ್ಬಿಡ್ತದೆ. ಹೆಂಡತಿಯ ಕಾಟವನ್ನ ತಾಳಲಾರದೆ ಫ್ರಸ್ಟ್ರೇಷನ್ಗೆ ಒಳಗಾಗಿ ನೀರಿಲ್ಲದ ಬಾವಿಗೆ ಹಾರಿದ ಗಂಡ. ಈ ಕಾಟ ಮಾತ್ರ ನಮಗಿಲ್ಲ. ಬಟ್ರೆ, ನಾನು ಇಷ್ಟೊಂದು ಖುಷಿಯಾಗಿದ್ದೇನೆ ಅನ್ನೋದಕ್ಕೆ ಕಾರಣನೇ ನೀವು. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಬಸವಣ್ಣನವರು ಅವರಿವರ ಮಾತನ್ನು ಕೇಳದಂತೆ ಎನ್ನ ಕಿವುಡನ್ನ ಮಾಡಯ್ಯ ತಂದೆ ಕೂಡಲ ಸಂಗಮ ದೇವಯ್ಯ ಅಂದ್ರು. ಜಗನ್ನ ಹೋದ್ವಾರ ನಮ್ಮ ಭಟ್ರು ಒಂದ್ ಹೆಜ್ಜೆ ಮುಂದೆ ಬಂದು ಹೆಂಡತಿಯ ಮಾತನ್ನು ಕೇಳಬಾರದಂದೆ ಎನ್ನ ಕಿವಿಗೆ ಸಿಮೆಂಟ್ ಇಟ್ಟಯ್ಯ ತಂದೆ ತಲೆ ಕೆಟ್ಟ ಬಟ್ಟಯ್ಯ ಅಂದ್ರು.
ಅವತ್ತಿಂದ ನಾನು ಹೆಂಡತಿ ಮುಂದೆ ಕಿವುಡನಾಗಿದ್ದೀನಿ, ಕೆಪ್ಪನಾಗಿದ್ದೀನಿ, ಆರಾಮಾಗಿದ್ದೀನಿ. ಕೆಲ್ಸಕ್ಕೆ ಬರ್ದವನಿ ಒಳಿಗ್ ಬಾರೋ. ಅಯ್ಯೋ ಬಂದೆ ಇರ್ರಿ, ಯಾಕಂಗ್ ಕೂಗಿ ಕೂಗಿ ಸಾಯ್ತೀಯನೇನ? ನನ್ನ ಹೆಂಡತಿ ಕರೆದ್ರೆ ನೀನ್ ಯಾಕೆ ಹೋಗ್ತೀಯ? ಕರೆದಿದ್ದು ಸಾರಿ ಕಣು, ಇತ್ತೀಚೆಗೆ ಯಾವ ಹೆಂಗಸರು ಕೂಗಿದ್ರು ಬೈದ್ರು ನನ್ನ ಹೆಂಡತಿನೇ ಬೈದಂಗಾಗಿದೆ ಕಣೋ. ಮುಚ್ಚ, ನಿನಗ್ ಬರ್ಬಾರ್ದು ಬರ ಗಂಟ್ಲಾಡ್ಕೊಳಂಗ್ ಕೂಗ್ತಾ ಇದೀನಿ, ಒಳಗ್ ಬರೋದು ಇಲ್ಲೇನೋ ಮಾಡ್ತಾ ಇದ್ಯಾ? ಓ ಚಿಕನ್ ಮಾಡ್ತೀಯಾ? ಮಾಡು ಮಾಡು ಮಾಡು. ಮಂಗಮ್ಮ, ಮಂಗಳಮ್ಮ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಏನು? ಈಗ ಸ್ವಲ್ಪ ಹೊತ್ತಿನ ಮುಂಚೆ ಬಹಳ ಚೆನ್ನಾಗಿ ಮಾತಾಡ್ತಿದ್ದ. ನೋಡ್ದ ಕಿವಿ ಕೇಳಿಸ್ತಾ ಇದೆ. ನನ್ನ ಹೆಂಡತಿನ ಯಾಕೋ ಬೈತಿದ್ಯಾ? ಕೇಳಿಸ್ತಾವನಿ, ಕಿವಿ ಕೇಳ್ಸಕಲ್ಲ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನಿಂಗ್ ಯಾಕಯ್ಯ ಬೇಕು ಊರೋ ರುಸಾಬ್ರಿ? ಹೋಗು ಒಳಗ್ ಹೋಗು, ಲೈಟ್ ಕಂಬ ಒದಿತಾಳೇನೋ ಒದಿಸ್ಕೋ ಹೋಗು. ಲೇ ಇವಂತ ನಿಂತ್ಕೊಂಡು ನೀನ್ ಮಾತಾಡ್ತಾ ಇದೆಯಲ್ಲ, ಒಳಿಗ್ ಬಾ, ನಿನ್ನ ಅಡ್ಡಡ್ಡ ಕಡ್ದು ಇಲ್ಲಿ ಕೂತವಲ್ಲ ನಾಯಿಗಳು, ಅವಕ್ಕೆ ಮಟನ್ ಸಾರ್ ಮಾಡಾಕ್ತೀನಿ. ಕಡುಬು ಬೇಡ, ಕಡುಬು ತಿಂದ್ರೆ ಬೆಳಿಗ್ಗೆ ಇಳಿಯಲ್ಲ. ಚಿಕನ್ನೇ ಮಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಏ ಕರಂ ಕುರುಮ್ ಎಲ್ಲ ಬೇಡ, ಮೆತ್ ಮೆತ್ಗೆ ಮಾಡು. ನಾನೊಂದು ಮಾತಾಡಿದ್ರೆ ನೀನೊಂದು ಮಾತಾಡ್ತೀಯಲ್ಲ, ಮತ್ತ ಅವನ ಕಡೆ ಏನೋ ತಿರುಗ್ತೀಯ, ಇಲ್ಲಿ ನೋಡು ಮಾಡ್ತೀನಿ. ರಾಮು, ರಮೇಶ, ಏನೋ ನಿನ್ನೆಂತ ಗೋಣೆ ತಿರಿ ಬಿಟ್ಬಿಡ್ಲು. ಎಲ್ಲಿದೆ? ಏನೋ ನಿನ್ನ ಅವಸ್ಥೆ. ಏನಿಲ್ಲ ಕಣೋ, ನನ್ನ ಹೆಂಡತಿ ಒಂದ್ ಮಾಡಿದ್ರೆ ನಾನು ಅದಕ್ಕಿಂತ ಡಬಲ್ ಮಾಡ್ಬೇಕು ಕಣೋ. ಅಂದ್ರೆ ನಿನ್ ಕಿವಿ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಕೇಳ್ತಿರ್ತಾರೆ ನಾಟಕ ಮಾಡ್ತಾ ಇದೀಯಾ? ಲೇ ಯಾಕೋ ಇಂತ ಬಂಡವಾಳ ಬದುಕ್ತೀಯಾ? ಏ ಜಗ್ಗಣ್ಣ ಒಂದ್ ಮಾತು ಹೇಳಿದಾರೆ ಕಣೋ. ಏನಂತ? ದೋಣಿ ಸಾಗಿಸಲು ತೆಪ್ಪಬೇಕು, ಸಂಸಾರ ಸಾಗಿಸಲು ತೆಪ್ಪಗಿರಬೇಕು. ಆನಂದಣ್ಣ ಇನ್ನೊಂದ್ ಮಾತು ಹೇಳಿದ್ರೆ ಗೊತ್ತಾ? ಏನು? ಬರುವ ಹೆಂಡತಿ ದಪ್ಪಗಿದ್ದರೂ ಪರವಾಗಿಲ್ಲ, ಕಪ್ಪಗಿದ್ದರೂ ಪರವಾಗಿಲ್ಲ, ತೆಪ್ಪಗಿರಬೇಕು ಅಂತ. ಬಟ್ರಿ ಇನ್ನೊಂದು ಮಾತು ಹೇಳಿದಾರೆ ಗೊತ್ತೇನೋ? ಏನು? ಮದ್ವೆಗೂ ಮುಂಚೆ ಮೈನೆ ಪ್ಯಾರ್ ಕಿಯಾ, ಮದ್ವೆಗೂ ಮುಂಚೆ ಮೈನೆ ಪ್ಯಾರ್ ಕಿಯಾ, ಮದ್ವೆ ಆದ್ಮೇಲೆ ಏ ಪ್ಯಾರ್ ಮೈನೆ ಕ್ಯೂ ಕಿಯಾ. ನನಗೆ ಪಾತ್ರ ತೊಳಗತ್ತೇನೆ, ನನಗೆ ಬಟ್ಟೆ ಒಗೆಗತ್ತೇನೆ. ಬಟ್ರಿ ಸರ್, ನನ್ನ ಹೆಂಡತಿಗೆ ಹೊಡೆಯಕ್ಕಾಗಲ್ಲ ಅಂತ ಇವನಿಗೆ ನನ್ನ ಹೆಂಡತಿ ಸೀರೆಲ್ಲ ಉಡಿಸ್ಬಿಟ್ಟು ಹೊಡಿತಾ ಇದ್ದೀನಿ ಸರ್, ದುಡ್ಡು ಕೊಟ್ಟು. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಾ? ಸಖತ ಮಾಡ್ದೆ. ವಿಗ್ ವಿಗ್ ಕೊಡಿ. ಯಾಕೆ? ಆನಂದನ್ನ ಬುಕ್ ಮಾಡಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು. ಏನೋ ಶಿವು ಆರಾಮೇನೋ? ಏನೋ ಶಿವು ಆರಾಮೇನೋ? ಏನೋ ಈ ಟೈಮ್ದಾಗ ಕತ್ತಿ ಹೇಳ್ಬೇಕಾ? ಹೇಳ್ತೀನಿ ಬಿಡು. ಹಿಂಗೊಂದು ಊರ ಗುಬ್ಬಿ ಇತ್ತಂತ, ಗುಬ್ಬಿಗೆಲ್ಲ ಗೆಜ್ಜಿ ಕಟ್ಟಿದ್ರಂತ, ಗೆಜ್ಜಿಗಿಲ್ಲ ಅನ್ಕೊಂಡು ಪಂಕ್ ಅಂತ. ಮಾರ್ಕೆಟ್ದಾಗ 100 ರೂಪಾಯಿ 3 ಸಿಗ್ತಾವ. ನನ್ನ ಎತ್ಕಲ್ಲ, ಅವನೊಂದ್ ಕೇಳಿದ್ರೆ ನೀನೊಂದ್ ಮಾತಾಡ್ತಾನೆ. ಯಾಕೆ ಹೆಂಗ್ ಮಾತಾಡ್ತಾ ಇದ್ದೀರಾ? ನೀನ್ ಯಾಕೆ ಹೊಳ್ತಿದ್ಯಾ? ನಾನು ಹೇಳೋದು ಕೇಳಿಸ್ತಾ ಇದೆ ತಾನೆ? ಮತ್ತೆ ಯಾಕೋ ಕೂಡ್ತರ ಆಡ್ತೀರ ನನ್ನ ಮಕ್ಕಳು. ಇಬ್ಬರಿಗೂ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಅದಕ್ಕೆ ಡಾಕ್ಟರ್ ನಿಮ್ಗೆ ಹೈ ಬಿ ಪಿ ಇದೆ ಅಂತ ಹೇಳಿದ್ರು. ಯಾಕ್ರೋ ವರ್ಕ್ ಟೆನ್ಷನ್ ಏನ್ರೋ? ಇದನ್ನೇ ಅಂದ್ರು ಡಾಕ್ಟ್ರು. ಇಲ್ಲ ಡಾಕ್ಟ್ರೇ, ನಮ್ಗೆ ಹೆಂಡ್ತಿರಿ ಟೆನ್ಷನ್ ಅಂದ್ವಿ. ಹೆಂಡ್ತಿರಿ ಟೆನ್ಷನ್ ಇದ್ರೆ ನಾನ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ ಅಂತಂದ್ರು. ಏನ್ ಹೇಳಿ ಡಾಕ್ಟ್ರೇ ಅಂದ್ವಿ. ಹೆಂಡ್ತಿರಿ ಮುಂದೆ ಕಿವುಡ್ರಾಗಿರಿ. ಅದಕ್ಕೆ ನಾವು ಕಿವುಡ್ರಾಗಿದ್ದೀವಿ, ಆರಾಮಾಗಿದ್ದೀವಿ. ಹೆಂಡತಿ ಮುಂದೆ ಕಿವುಡ್ರಾಗಿದ್ಬಿಟ್ರೆ ನೆಮ್ಮದಿಯಾಗಿರ್ಬೋದಾ? ನಾವಿಲ್ವಾ? ಹೋಗ್ರಲ್ಲ, ಯಾಕೆ ನನ್ ಮಗನಿಗೆ ಹೇಳ್ತಿರೋಗೋ? ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ಹೆಂಡ್ತಿರ್ ಮುಂದೆ ಹೆಂಗಿದ್ರು ನೆಮ್ಮದಿಯಾಗಿರಕ್ಕಾಗಲ್ಲ. ಹೋಗೋಗ ಅಲ್ಲಿ 20,000 ರೂಪಾಯಿ ಸೀರೆನ 10,000 ರೂಪಾಯಿಗೆ ಹಾಕಿದಾರಂತೆ. ಏನ್ ಚೆನ್ನಾಗಿ ಹಾಡು ಹೇಳ್ತೀಯ. ಏನೋ ನಿನ್ನೂ ಸರಿಗಮಪದಲ್ಲಿ ಸೆಲೆಕ್ಷನ್ ಮಾಡಲ್ಲ. ಅಯ್ಯೋ ಕಂತ್ರಿ, ನನ್ನ ಮಗನೇ ಕಚ್ಚಡ, ನನ್ನ ಮಗನೇ. ನಿನ್ನ ಹತ್ರ ಮಾತಾಡೋದ್ರ ಬದಲು ಹರಿದೋಗಿರೋ ಸೀರೆ ಉಟ್ಕೊಳ್ಳೋದು ಒಳ್ಳೇದು. ಇದು ಬೇಡ, ಎಸ್ ಜಾನಕಿ ಅವ್ರದೇ ಹಾಡು. ನೋಡ್ದೇನೋ ಜೀಜಿ, ನನಗೀಗ 10,000 ಉಳಿತು ಕಣೋ. ನೋಡ, ಹೆಂಡ್ತಿರ್ ಮುಂದೆ ಕ್ಯೂಡ್ರಾಗಿದ್ರೆ ಶುಗರ್ ಕಂಟ್ರೋಲ್, BP ಕಂಟ್ರೋಲ್, ಹೆಂಡ್ತಿ ಕಂಟ್ರೋಲ್, ಎಲ್ಲ ಕಂಟ್ರೋಲ್, ಟೆನ್ಷನ್ ಕಂಟ್ರೋಲ್, ಎಲ್ಲ ಕಂಟ್ರೋಲ್, ಎಲ್ಲ ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಹೋಗ್ರ. ನಿಮ್ ತರ ಹೆಂಡ್ತಿ ಮುಂದೆ ತಗ್ಗಿ ಬಗ್ಗಿ ಎದ್ರಿಕೊಂಡು ಕಿವುಡ್ರ ತರ ನಾಟಕ ಮಾಡಿ ನಾಯಿ ತರ ಬದುಕಬೇಕೇನೋ? ನಿಮ್ದು ಒಂದು ಜೀವನನು. ಜೀಜಿ ಮಾತಾಡ್ತೀಯ ಕಣೋ, ಯಾಕಂದ್ರೆ ನಿನಗೆ ಇನ್ನೂ ಅನುಭವ ಆಗಿಲ್ಲ. ಅನುಭವಸ್ಥರಿಂದ ಅನುಭವ ಪಡ್ಕೋಬೇಕು ಕಣೋ. ನಿನಗೆ ಅನುಭವಿಸ್. ಏನ್ರಿ ಮಾತಾಡ್ತಿದ್ದೀರಾ? ಈ ಕಿತ್ತೋಗಿರೋ ದರ್ಬೇಸಿ ನನ್ ಮಕ್ಳ ಹತ್ರ ಮಾಡಕ್ ಬೇರೆ ಕೆಲ್ಸ ಇಲ್ದಲೆ ಮಾತಾಡ್ತೀರಾ? ರೀ, ನಿಮಗಾದ್ರೂ ಬುದ್ಧಿ ಬೇಡ್ವೇನ್ರಿ? ಹೋಗ್ರಿ, ಹೋಗ್ರಿ. ಮನೆಗ್ ಬಂದ್ರನ್ನೆಲ್ಲ ಕಿತ್ತೋದವ್ರು ದರ್ವೇಸಿಗಳಂತ ಮಾತಾಡ್ತಾರೆ. ಕೆಪ್ ನನ್ ಮಗನ ನಿನ್ ಜೊತೆ ಮಾತಾಡ್ದ ನಾನೀಗ. ನನಗೆ ಕೆಪ್ ನನ್ನ ಮಗ ಅಂತೀನಿ. ಅಂತೀನಿ. ಸೀಸನ್ 1 ಅಲ್ಲಿ ಬೇರೆ ಯಾರು ಕಟ್ಕೊಂಡಿದ್ದೆ ನೆಮ್ಮದಿ ಆಗಾದ್ರೂ ಇರ್ತಿದ್ನೋ. ನಿನ್ನ ಕಟ್ಕೊಂಡು ಕೊಡೋ ಕಾಸ್ಟ್ಯೂಮ್ ಮನೇಲಿ ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ.
ಇವ್ ಕೈ ಸಿಕ್ಕು ನನ್ನ ಜೀವನ ಬರ್ಬಾದ್ ಆಗ್ತಾ ಇದಿಲ್ಲ. ಯಾಕೋ ಇಷ್ಟೊಂದು ಟೆನ್ಷನ್ ನೋಡ್ತೇನೆ ನನ್ನ ಹೆಂಡತಿ ದಿನ ಒಂದೊಂದು ಆಟ ಕಟ್ತಾಳೆ. ದಿನ ನಾನು ಕುಳ್ಳ ಅಯ್ಯೋಗಿ ನನ್ನ ಮಗ ಅದು ಕೊಡ್ಸಕ್ಕಾಗಲ್ಲ ಇದು ಕೊಡ್ಸಕ್ಕಾಗಲ್ಲ ಅಂತ ಬೈತಿರ್ತಾಳೆ ಕಣೆ. ಇವತ್ತು ಬೆಳಿಗ್ಗೆ ಏನ್ ಮಾಡಿದ್ಲು ಗೊತ್ತಾ? 4 AM ಗೆ ಟೈಮ್ ಇದೆ ಅಂತಂದ್ರೆ 4 PM ಗೆ ಇಟ್ಟಿದ್ದಾಳೆ. ನಾನು 8 ಗಂಟೆಗೆ ಎದ್ದು ತಡಪಾಡ ಅಂತ ಓಡ್ ಬಂದಿದ್ದೀನಿ. ಯಾಕೆ ನನಗೆ ಹೋಗ್ಲಿ, ಯಾವ್ದಕ್ಕಾದ್ರೂ ಜಗಳ ಆಡಿದ್ರು ನೀವು? ಯಾವ್ದಕ್ ಜಗಳ ಮಾಡಿದೆವುದು? ಯಾವ್ದಕ್ಕಾದ್ರೂ ಪರವಾಗಿಲ್ಲ ಕಣ, ನಾನು ಹೇಳ್ತೀನಿ ಬೈಬೇಕಷ್ಟೇ. ನಾನು ತಲೆ ಕೆಡಿಸ್ಕೋಬೇಡ, ಎಲ್ಲ ಡೈಲಾಗ್ ನೀವೇ ಹೇಳಕತ್ತೀರಿ, ನಾವೊಂದ್ ಸ್ವಲ್ಪ ಹೇಳ್ತೀವಿ ಬಿಡ್ರಿ. ನಿಮ್ ಕಾಲ್ ಬೀಳ್ತೀನೋ ಅಪ್ಪ. ನಿನಗ ಇದೆಲ್ಲ ಸೊಲ್ಯೂಷನ್ ಚಲೋ ಐತಿ. ಒಬ್ರು ಡಾಕ್ಟರ್ ಪರಿಚಯ ಮಾಡ್ಕೊಡ್ತೀನಿ ನಡಿ. ಯಾವ ಡಾಕ್ಟರ್ ಏನ ಮಾಡ್ತಾರ ಅವರು? ಎಲ್ಲ ನಿನಗ್ ಸರಿ ಮಾಡ್ತಾರ ನಡಿ. ಓ ಯಪ್ಪ ಸರಿ ಮಾಡ್ತಾರಲ್ಲ, ಮಾಡ್ತಾರ ನಡಿ. ಯಾಕೆ ಬಾರ ಹೋಗ ನಿವಾಗ ಡಾಕ್ಟ್ರೇ ಆಗ್ತಿಲ್ಲ, ಡಾಕ್ಟ್ರೇ ಆಗ್ತಿಲ್ಲ. ನನ್ನ ಹಾಸ್ಪಿಟಲ್ಗೆ ನೀನು ಬಂದ ಬರ್ತಿ ಅಂತ ಗೊತ್ತಿತ್ತು, ಇಷ್ಟು ಬೇಗ ಬರ್ತಿ ಅಂತ ಗೊತ್ತಿರ್ಲಿಲ್ಲ. ಡಾಕ್ಟ್ರೇ ಆಗ್ತಾ ಇಲ್ಲ, ಡಾಕ್ಟ್ರೇ ಆಗ್ತಾ ಇಲ್ಲ, ಡಾಕ್ಟ್ರೇ ಪ್ರೆಸ್ಟೇಷನ್ ತಡ್ಕೊಳಕ್ ಆಗ್ತಲ್ಲ. ನನ್ನ ಹೆಂಡತಿ ಓಡೋದ್ಲಾ? ಇಲ್ಲ ಡಾಕ್ಟ್ರೇ. ಹಂಗಾದ್ರೆ ಫಸ್ಟ್ ಸ್ಟೇಜ್ ಅಲ್ಲ. ನನ್ನ ಹೆಂಡತಿ ಪ್ರೆಗ್ನೆಂಟಾ? ಇಲ್ಲ ಡಾಕ್ಟ್ರೇ. ಹಂಗಾದ್ರೆ ಸೆಕೆಂಡ್ ಸ್ಟೇಜು ಅಲ್ಲ. ನನ್ನ ಹೆಂಡತಿ ಇಷ್ಟೊಂದು ನೀರ್ ಕುಡಿತೀರ ಅಂದ್ಮೇಲೆ ಇದು ಥರ್ಡ್ ಸ್ಟೇಜ್ಗೂ ಮೀರಿದು ಫ್ರಸ್ಟ್ರೇಷನ್ ಅಂತ ಗೊತ್ತಾಯ್ತು. ಡಾಕ್ಟ್ರೇ ಏನ್ ಮಾಡ್ತೀರೋ ಮಾಡಿ, ಒಟ್ನಲ್ಲಿ ನನ್ನ ಫ್ರಸ್ಟ್ರೇಷನ್ ಸಾಯಿಸ್ತೀರ ತಾನೆ? ಖಂಡಿತ ಸಾಯಿಸ್ತೀನಿ. ಎಷ್ಟೋ ಸ್ಕಿಟ್ನೇ ಸಾಯಿಸಿದೀನಿ, ನನ್ನ ಫ್ರಸ್ಟ್ರೇಷನ್ ಸಾಯಿಸಲ್ವಾ? ಇನ್ನು ಫ್ರಸ್ಟ್ರೇಷನ್ ಕಡಿಮೆ ಮಾಡ್ತೀನಿ ಅಂದೆ ನೋಡು. ಇನ್ನು ಫ್ರಸ್ಟ್ರೇಷನ್ ಕಡಿಮೆ ಮಾಡ್ಬೇಕಾದ್ರೆ ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದೇ ಹೆಂಗೆ ಡಾಕ್ಟ್ರೆ, ಹೆಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅಂತ? ಅಲ್ಲಿ ನೋಡು, ಹೆಂಡತಿಗೆ ಹೆಂಗ್ ಹೊಡಿತಾವನೆ. ಹೆಂಡತಿ ಹೊಡಿತಾವನ? ಎಲ್ಲ ಡಾಕ್ಟ್ರೆ ಹೆಂಡತಿ ಇಲ್ವಲ್ರಿ? ಹೆಂಡತಿ ಇಲ್ಲ ಕಣೋ. ಕೈಗೆ ಸಿಗೋ ಸಾಮಾನ್ ಗೀಮನ್ನ ಹೆಂಡತಿ ಅನ್ಕೊಂಡು ಚಚ್ಚಿ ಚಚ್ಚಿ ಫ್ರಸ್ಟ್ರೇಷನ್ ಕಡಿಮೆ ಮಾಡ್ಕೋಬೇಕು. ಫ್ರಸ್ಟ್ರೇಷನ್ ಕಡಿಮೆ ಮಾಡ್ಕೋಬೇಕು. ಇವಾಗ ಹೇಳು, ಏನ ಕೊಡಿದ್ಯಾ? ನೀವು ಕೂಡ ಸಾಮಾನ್ಗೆಲ್ಲ ಹೊಡೆದು ಫ್ರಸ್ಟ್ರೇಷನ್ ಕಡಿಮೆ ಮಾಡ್ಕೊತೀನಿ ಅಂತ ಕೇಳು. ನಿಂಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗಿದೆ, ಕೊಡಿ ಡಾಕ್ಟ್ರೆ. ಫಸ್ಟ್ ಫ್ರಿಜ್ಜಿಗೆ ಹೊಡಿ. ಹೌದಾ ಡಾಕ್ಟ್ರೆ? ಶುರು ಮಾಡು. ನಿಜವಾಗ್ಲೂ ಇದು ಹೊಡೆದ್ರೆ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತಾ? ಮಾಡು. ಡಾಕ್ಟ್ರೆ ಫ್ರಸ್ಟ್ರೇಷನ್ ಕಡಿಮೆ ಆಯ್ತಾ? ಫ್ರಸ್ಟ್ರೇಷನ್ ಕಡಿಮೆ ಆಗ್ತಿಲ್ಲ. ಅಯ್ಯೋ ಫ್ರಸ್ಟ್ರೇಷನ್ ಕಡಿಮೆ ಆಗ್ತದೆ. ಐಟಾ ಬಾಡಿಯೋ ಫ್ಯಾಟ್ ಆಗಿ ಜಾರತಾ ಇದ್ಯಾ? ಕೂಲ್ ಕೂಲ್. ನೋಡು, ಇದೇ ತರ ತುಂಬಾ ಜನ ಬಂದಿದ್ದಾರೆ. ನಿನ್ನೆ ಆನಂದನ ಬಂದಿದ್ರು. 24 ಫ್ರಿಡ್ಜ್ 8 ಟಿವಿ ಹೊಡೆದೋಗಿದ್ದಾರೆ. ಆಗಿಲ್ಲ, ಆಗ್ತಾ ಇದೆ ಅಂತೆ. ಮೊನ್ನೆ ವಿಜಯ್ ಶೆಟ್ಟರ್ ಬಂದಿದ್ರು. 38 ಕೂಲರ್ 8 ಫ್ರಿಡ್ಜ್ ಹೊಡೆದೋಗಿದ್ದಾರೆ. ಆಗಿಲ್ಲ, ಕಡಿಮೆ ಆಗ್ತಿದ್ಯಂತೆ. ಒಳಗಡೆ ಸೌಂಡ್ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದ್ದೆ. ಯಾರಂತ ಗೊತ್ತಾಯ್ತಾ? ಯಾರು ಡಾಕ್ಟ್ರೆ? ಶರಣಯ್ಯ ಸರ್ ಬಂದು 1 ವಾರ ಆಯ್ತು, ಹೊಡಿತಾನೆ ಇದ್ದಾರೆ ಕಡು. ಕಡಿಮೆ ಆಯ್ತಾ? ಆಗಿಲ್ಲ ಅಂತೆ, ಇನ್ನೂ ಹೊಡಿತಿದ್ದಾರೆ. ನೆಕ್ಸ್ಟ್ ವೀಕ್ ಬುಕ್ ಮಾಡಿದ್ದಾರೆ. ನಿನ್ ಕಡಿಮೆ ಆಯ್ತಾ? ಆಗಿಲ್ಲ ಡಾಕ್ಟ್ರೆ, ಕಡಿಮೆ ಆಗ್ತಿಲ್ಲ. ಅದಕ್ಕೆ ಬೇರೆ ಏನಾದ್ರು ಮಾಡಿ ಡಾಕ್ಟ್ರೆ, ಕಡಿಮೆ ಆಗ್ತಾ ಇಲ್ಲ. ಮಾಡ್ತೀನಿ ಕಣೋ, ಮಾಡ್ತೀನಿ. ನಮ್ ಭಟ್ರು ಸಾರ್ ಏನ್ ಹೇಳಿದ್ದಾರೆ? ಗಂಡ ಅನ್ನೋನು ಜೀವನದಲ್ಲಿ ಎಂತ ದೊಡ್ಡ ಕಷ್ಟ ಬೇಕಾದ್ರೆ ಸಹಿಸ್ತಾನೆ, ಎಂತ ದೊಡ್ಡ ಕಷ್ಟ ಬೇಕಾದ್ರೆ ದಾಟ್ತಾನೆ. ಆದ್ರೆ ಹೆಂಡತಿ ನೆಲ ಓಡಿಸಿದ್ರೆ ಅದನ್ನ ದಾಟಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು, ಅವಳ ರಂಗೋಲಿನೂ ದಾಟಕ್ಕಾಗಲ್ಲ. ಅದಕ್ಕೆ ಒಂದು ಡಿವೈಸ್ ಕಂಡಿಡ್ತಿದ್ದಾರೆ, ಬರ್ಸ್ ಡಿವೈಸ್ ಅಂತ. ನಮ್ಮ ಯೋಗರಾಜ್ ಭಟ್ರು. ಭಟ್ರು ಅಂದ್ರೆ ಅದೇ ಸೈಂಟಿಸ್ಟ್. ಫಸ್ಟ್ ಸೀಸನ್ ಅಲ್ಲಿ ಅಣ್ತೊಳೆ ಮಿಷನ್ ಕಂಡಿದ್ರಲ್ಲ, ಕರೆಕ್ಟ್. ಅವ್ರದಾದ್ರೆ ಚೆನ್ನಾಗಿ ವರ್ಕ್ ಮಾಡಿತ್ತು. ಮದುವೆ ಆದ ಗಂಡಂದಿರು ಇದನ್ನ ಯೂಸ್ ಮಾಡ್ಬೇಕು ಅಂತ. ಇದನ್ನ ಹಾಕೊಂಡ್ ಕೂಡ್ಲೆ ಹೆಂಡತಿ ಬೈದ್ರೆ ಕೇಳ್ಸಲ್ಲ, ಜೀವನ ಪೂರ್ತಿ ನೆಮ್ಮದಿ ನೆಮ್ಮದಿ ನೆಮ್ಮದಿ. ಹೌದಾ? ನಿಜವಾಗ್ಲು ನಿಜವಾಗ್ಲು ಇದನ್ನ ಹಾಕೊಂಡ್ ಟ್ರೈ ಮಾಡು. ಇವಾಗ ನಾನ್ ಮಾತಾಡೋದು ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಡಾಕ್ಟರ್. ಕರೆಕ್ಟ್. ಇವಾಗ ನಾನು ನಿನ್ ಹೆಂಡತಿ ತರ ಆಕ್ಟ್ ಮಾಡ್ತೀನಿ, ಕೇಳಿಸುತ್ತಾ ಇಲ್ವಾ ಅಂತ ಹೇಳು. ಏನಂದ್ರೆ ಏನ್ ಮಾಡ್ತಿದ್ದೀರಾ ಹೊರಗಡೆ ನಿಂತು? ಏನು ಜೆಂಟ್ಸ್ ಕೇಳ್ತಿದ್ದೀರಾ? ಡಾಕ್ಟರ್ ಯಾಕೆ ಸುಮ್ಮನೆ ನಿಂತ್ಕೊಂಡ್ರೆ, ಏನಾದ್ರು ಮಾತಾಡಿ. ಸಕ್ಸಸ್ ಸಕ್ಸಸ್ ಬಟರ್ ಮಿಷಿನ್ ಸಕ್ಸಸ್. ಬರ್ಲಾ? ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಪ್ರೇಮ್ ಸರ್ ನಮಸ್ತೆ. ಏನು 100 ಫ್ರಿಡ್ಜ್ 28 ಕೂಲರ್ ಬೇಕಾ? ಮೇಡಮ್ ಯಾಕೆ ಮೇಡಮ್ ಅಷ್ಟೊಂದು ಫ್ರಸ್ಟ್ರೇಷನ್ ಕೊಡ್ತೀನಿ? ಕಳಿಸ್ತೀನಿ, 1 ಲೋಡ್ ಕಳಿಸ್ತೀನಿ. ರೀ ಮೆಮೊರಿ ಸ್ಟಾರ್ ಬಂಗಾರ, ನೀನ್ 3 ಅಡಿ ಇದ್ರು ತುಂಬಾ ಕ್ಯೂಟ್ ಕಣ. ಅದು ಈ ಮಿಂಚು ಜ್ಯುವೆಲರಿ ಶಾಪ್ ಅಲ್ಲಿ 50,000 ಬೆಲೆ ಬಾಳೋ ನೆಕ್ಲೆಸ್ ನ 30,000 ಕೊಡ್ತಿದಾರಂತೆ. ಕೊಡ್ಸ್ಬಾರ ಕುಳ್ಳ. ರೀ ನೀನ್ ಏನಾದ್ರು ಮಾತಾಡ್ದ? ಏನ್ರಿ ಆಯ್ತು
ಪ್ರಪಂಚ ಎಷ್ಟು ಪ್ರಶಾಂತವಾಗಿದೆ. ನನ್ನ ಹೆಂಡತಿ ಮಾತಾಡ್ದಂಗೆ ಎಷ್ಟು ತಣ್ಣಗಿರೋದನ್ನ ನೋಡಿದ್ ಇದೇ ಫಸ್ಟ್ ಬಟ್ರೆ. ಬಂಗಾರ ಚೈನ್ ಕೊಡಿಸ್ರಿ. ಹಂಗೆಲ್ಲ ನೇಣ್ ಹಾಕಬಾರ್ದು. ನಾನೇನು ಸಣ್ಣ ಪುಟ್ಟ ಜಗಳ ಮಾಡಿದೆ, ಹೋಗ್ಲಿ ಬಿಡು, ಸುಧಾರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಕಣೆ. ಅದಕ್ಕೆಲ್ಲ ನೇಣ್ ಹಾಕತ್ತಾರ ನೋಡಿ. ಇವಾಗ ಎಷ್ಟು ನೈಸ್ ಆಗಿ ಮಾತಾಡ್ದಾಗ ಸುಮ್ನೆ ಹಿಂಗ್ ಸುಮ್ನೆ ಬಿಟ್ರೆ ಜಗಳನೇ ಬರಲ್ಲ. ಇದೇ ಖುಷಿಲಿ ಒಂದ್ ಚೈನ್ ಕೊಡಿಸ್ರಿ. ಇಬ್ರು ಸೇರಿ ನೇಣಕ ನಂತೀಯ ಆಡ. ಇನ್ನೊಂದ್ ಜನ್ಮದಲ್ಲೆಲ್ಲ ನನ್ನ ನಂಬಿಕೆ ಇಲ್ಲ. ಒಟ್ಟಾಗಿರೋಣ ಬಾ. ನಿಮ್ ಕಾಲ್ ಮುಗಿತೀನಿ, ಇದೊಂದ್ ಮಾತು ಕೇಳಿಸ್ಕೊಳ್ರಿ. ಒಂದೇ ಮಾತು. ಹಿಂಗೆ ಯಾವಾಗ್ಲೂ ಪ್ರಶಾಂತವಾಗಿದ್ದು ಬಿಟ್ರೆ ಗಂಡಂದಿರ ಜೀವನ ಪಾವನ. ಈ ಮೌನ ನನ್ನೊಂದನ್ನು ಸಹಿಸುವುದೇ ಒಂದು ದಿವ್ಯಾನಂದ. ಏನೋ ಎಷ್ಟು ಪ್ರಶಾಂತವಾಗಿದೆಯೋ. ಸಖತ್ ಪ್ರಶಾಂತವಾಗಿ. ಅಷ್ಟೊಂದು ಮಾತಾಡ್ತಿದ್ರು ಸುಮ್ನೆ ನಿಂತಿದೆಯಲ್ಲೋ. ಮಾತಾಡಿದ್ಲ ಅಷ್ಟೇ ಕಡೆ ಖುಷಿ ಅನ್ನೋದು. ನೋಡು, ಹೆಂಡ್ತಿರ ಮುಂದೆ ನಾವು ಕೆಪ್ಪಂದರಾಗ್ಬಿಟ್ರೆ ಭಟ್ರು ಸರ್ ಹೇಳ್ದಂಗೆ ಸಾಕಾತ ನೆಮ್ಮದಿಯಾಗಿ ಇರಬಹುದು ಕಣು. ಕುಳ್ಳನ್ ಮಗನೇ, ಹಂದಿ ನನ್ ಮಗನೇ, ನಾಯಿ ನನ್ ಮಗನೇ, ಲೇ ಮೂರ್ಖ ನನ್ ಮಗನೇ, ಪಿಶಾಚಿ ನನ್ ಮಗನೇ, ನಾಯಿ ನನ್ ಮಗನೇ, ನಿನ್ನನ್ನ ಕಟ್ಕೊಂಡು ನನ್ನ ಜೀವನ ಹಾಳಾಗೋಯ್ತಲ್ಲೋ. ನನ್ ಮಾತನ್ನ ಒಂಚೂರು ಕೇಳೋ ತರಬೇಸಿ. ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು. ಬಾಲೆ ಜೋರಾದ ಜೋಶೋ. ಅಣ್ಣ ಏನನ್ಸ್ತು ಆಕ್ಟ್ ಇದು? ಎಕ್ಸ್ಟ್ರಾರ್ಡರಿ, ಅದ್ಭುತ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹೌದು, ನನಗೆ ಇವತ್ತವರೆಗೂ ಪ್ರಪಂಚದಲ್ಲಿ ಅರ್ಥ ಆಗದೆ ಇರೋದು ಏನು ಅಂದ್ರೆ, ಯಾಕೆ ಎಲ್ಲಾ ಕಡೆ ಈ ತರ ಕಂಪ್ಲೇಂಟ್, ಹೆಂಡತಿ ಕಾಟ ಕೊಡ್ತಾಳೆ, ಆ ಟೆನ್ಷನ್ ಅನ್ನೋದು ತುಂಬಾ ಆಕ್ಟ್ ಅಲ್ಲಿ ಬರುತ್ತೆ, ನಿಜ ಜೀವನದಲ್ಲಿ ಬರುತ್ತೆ, ಡೈವರ್ಸ್ ಕೋರ್ಟ್ ಅಲ್ಲಿ ಬರುತ್ತೆ, ಎಲ್ಲ ಬರುತ್ತೆ. ನನ್ನ ಪ್ರಕಾರ ನಂಗನ್ಸೋದು ಏನ್ ಗೊತ್ತಾ, ಎಲ್ಲಾರ್ಗು ಒಂದು ಕಾರ್ ಕೊಡಿಸಿರ್ತಾರೆ. ಒಬ್ರು ಕಾರು ಬೇಗ ರಿಪೇರಿಗೆ ಗ್ಯಾರೇಜಿಗೆ ಬಂದಿರುತ್ತೆ, ಒಬ್ರು 10 ವರ್ಷ ಆದ್ರೂ ಚೆನ್ನಾಗಿರುತ್ತೆ. ಏನ್ ಕಾರಣ? ಕರೆಕ್ಟ್ ಆಗಿ ಸರ್ವಿಸ್ ಮಾಡಿ, ಕ್ಲಚ್ಚು ಗೇರು ಅಲ್ವಾ, ಅದನ್ನ ಟೈಮ್ ಸರಿಯಾಗಿ ಅವ್ನು ಹೇಳಿರ್ತಾನೆ, ಒಂದ್ 5,000ಕ್ಕೆ ಸರ್ವಿಸ್ ಮಾಡಿಸಿ, ಕರೆಕ್ಟ್ ಆಗಿ ಆಯಿಲ್ ಇದೆ ಚೆಕ್ ಮಾಡಿ, ಆಮೇಲೆ ಹಳ್ಳ ಕೊಳ್ಳ ಇದ್ರೆ ನೋಡ್ಕೊಂಡು ಓಡಿಸಿ, ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡಿದ್ರೆ ಗಾಡಿ ತುಂಬಾ ಚೆನ್ನಾಗ್ ಬರುತ್ತೆ. ಏರ್ ಚೆಕ್ ಮಾಡಿಸ್ತಾರೆ ಅವಾಗ ಅಂತ. ಇದನ್ನ ಒಬ್ಬ ಮಾಡ್ತಾನೆ, ಇನ್ 99 ಜನ ಮಾಡಲ್ಲ. ಯಾರು ಚೆನ್ನಾಗಿ ಈ ತರ ಮೇಂಟೈನ್ ಮಾಡ್ತಾನೆ ಅವ್ನ ಗಾಡಿ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ಯಾವನ್ ಇದನ್ನ ಮಾಡಲ್ವಲ್ಲ, ಅವ್ನ್ ರೋಡು, ಬೀದಿ, ಸ್ಟೇಜು, ಡ್ರಾಮಾ, ಸಿನಿಮಾ, ಪೇಪರು, ಕೋರ್ಟು ಎಲ್ಲ ಕಡೆ ಹೇಳ್ತಿರ್ತಾನೆ. ಲೈಫ್ ಇಸ್ ಸೋ ಸಿಂಪಲ್. ಹಾಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಒಬ್ಬೊಬ್ರು. ನಮ್ ಜೀಜೆ ನಿಜವಾಗ್ಲೂ ಅದು ಹೆಂಗಿತ್ತು ಆಕ್ಟ್ ನಿಮ್ಮಿಬ್ಬರದು ಅಂದ್ರೆ, ರಿಯಲ್ ಆಗಿ ನಿಮ್ ಮನೆ ಒಳಗಡೆ ನಡೆಯೋದನ್ನ ತನ್ನ ಸ್ಟೇಜ್ ಮೇಲೆ ಮಾಡ್ದೆ ಕೊಡೋದು. ನಾನು ಬಹಳ ಖುಷಿ ಆಯ್ತು ಕೊಡೋದು. ಆಮೇಲೆ ನಿನ್ನ ಹೆಂಡತಿ ಅಂತೂ ಇವತ್ತು ತಿಂದು ಬಿಸಾಕ್ಬಿಟ್ಲು ಕೊಡ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೇನೋ. ಮಧ್ಯದಲ್ಲಿ ಇವನು ಬಂದಾಗ ಫುಲ್ಲು ಗಾಬರಾಗೋದೆ ಕೊಣ. ಅವನು ಲೇಡೀಸ್ ರೋಲ್ ಮಾಡ್ಬಿಟ್ಟು ಎಲ್ಲ ಕಳ್ಸ್ಕೊಂಡ್ಬಿಡ್ತಲ್ಲ, ಇವಾಗ ಹೆಂಗ್ ಕಂಟಿನ್ಯೂ ಮಾಡ್ತಾನೆ ಇವನು ಅಂತ. ಏನ್ ಬ್ಯೂಟಿಫುಲ್ ಟ್ವಿಸ್ಟ್ ಅದು ಅಂದ್ರೆ, ಒಡಿಯಕ್ಕಾಗದೆ ಹೆಂಡ್ತಿನ ಯಾರಿಗೋ ಒಬ್ರಿಗೆ ಗೆಟಪ್ ಹಾಕೋ ಬಂದು ಒದೆ ಕೊಡ್ತಾ ಇದೀನಿ ಅದಲ್ಲ. ಈ ಕಾನ್ಸೆಪ್ಟ್ ನಾನು ಜೀವಮಾನದಲ್ಲೇ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳಿಲ್ಲ. ಅಪೋರ್ಷನ್ ತುಂಬಾ ಚೆನ್ನಾಗಿತ್ತು. ಇವನು ಪ್ರವೀಣ ಅಂತೂ ಇಸ್ ಫಂಟಾಸ್ಟಿಕ್ ಆಕ್ಟ್ರೆಸ್, ಚೆನ್ನಾಗಿ ಮಾಡಿದ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ವಾಣಿ ವಂಡರ್ಫುಲ್ ಆರ್ಟಿಸ್ಟ್, ಅವಳಿಗೆ ಹೇಳದೆ ವೇಸ್ಟ್. ನೀನ್ ಚೆನ್ನಾಗಿ ಮಾಡಿದೆ ಅಮ್ಮ ಅಂದ್ರೆ ಸುಮ್ಮನೆ ಅದೊಂಥರ ಅಣ್ಕ ಮಾಡಿದಾಗ ತುಂಬಾ ಚೆನ್ನಾಗಿ, ವೆರಿ ಗುಡ್ ಆರ್ಟಿಸ್ಟ್. ಇವನ್ಗೆ ಏನ್ ಹೇಳೋಣ, ಅವನು ಯಾವ ರೋಲ್ ಕೊಟ್ಟರು ಚಿಂದಿ ಉಡಾಯಿಸ್ತಾನೆ. ಡಾಕ್ಟ್ರು ಚೆನ್ನಾಗಿ ಮಾಡಿದೆ. ಟೋಟಲಿ ಇವತ್ತು ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಟ್. ಭಟ್ರಿಗೆ ಥ್ಯಾಂಕ್ಸ್. ರಕ್ಷಿತಾಂಬೆ, ಫಸ್ಟ್ ಪ್ರಶ್ನೆ ಏನು ಅಂದ್ರೆ, ಧೀರಜ್ದು ಈ ಒಂದ್ ಇದಿತ್ತಲ್ಲ, ಧೀರಜ್ ಮತ್ತೆ ಶಿವಾನಂದ್ ಸಿಂದಗಿದು, ಇದು ಯಾರ ಕಾನ್ಸೆಪ್ಟ್ ಇದು? ಶರಣೆ ಅವ್ರದೇ. ನಿಜವಾಗ್ಲೂ ಚೆನ್ನಾಗಿತ್ತು ಕಣ. ಆತರ ಗಂಡಸರಿಗೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ. ನೆಕ್ಸ್ಟ್ ಕಿಟ್ ಅದೇನೆ. ನೆಕ್ಸ್ಟ್ ವೀಕ್ ಹೆಣ್ಮಕ್ಳೆಲ್ಲ ಫ್ರಸ್ಟ್ರೇಟ್ ಆಗಿ ಗಂಡು ಮಕ್ಕಳಿಗೆ ಬಾಡಿಗೆ ತಗೊಂಡು ಹೊಡಿತಾರೆ ಅಂತ. ಸರ್ ಎಂತ ಅದ್ಭುತ ಐಡಿಯಾ ಕಣೋ ಅದು. ಯಾವ್ದೋ ಅವ್ನ್ ಗಂಡ ಹೆಂಡತಿಗೆ ಹೊಡಿಯಕ್ ಆಗಲ್ವಂತೆ, ಅದಕ್ಕೆ ಅವನು ಸೀರೆ ಉಟ್ಕೊಂಡು ಒಂದೊಂದ್ ಮನೆಗೆ ಹೋಗ್ತಾನಂತೆ. ಆ ಟೈಮ್ ಆಯ್ತು, ಇನ್ನೊಂದ್ ಮನೆಗೆ ಹೋಗ್ಬೇಕು ಅನ್ನೋದು. ಅಮ್ಮ, ನಿನಗೊಂದು ವಿಷಯ ಇದು, ವೆರಿ ಸೀರಿಯಸ್ ಇವಳು ಹೇಳಿದ್ದು. ಈಗ ನೀವು ಸಾಮಾಜಿಕ ಜಾಲತಾಣ ಅಂತ ಇದೆಯಲ್ಲ, ಅದನ್ನ ನೀವು ನೋಡಿದೀರಾ? ನೀವು ಒಬ್ಬ ಸ್ವಾಮೀಜಿ ಮಾತಾಡ್ತಾನೆ, ಎಲ್ಲ ಒಳ್ಳೆ ಸದ್ಬುದ್ಧಿಯಾಗಿ ಆನಂದವಾಗಿರ್ಬೇಕು, ಈ ಧ್ಯಾನ ಮಾಡ್ಬೇಕು. ಕೆಳಗಡೆ ಕಾಮೆಂಟ್ಸ್ ನೋಡಿ, ಮಗ ನೀನ್ ಹೋಗ ಇಂತ ಫುಲ್ಲು ಬೈತಾ ಇರ್ತಾರೆ. ಆಮೇಲೆ ಹಿಂಗ ಆಗ್ತಾ ಇರ್ತಾರೆ. ಯಾವ್ದೋ ಒಂದು ಒಳ್ಳೆ ಫಿಲಮು, ಯಾರೋ ಒಬ್ಬ ಬರ್ತಾನೆ ಪಾಪ, ಬಂದ್ಬಿಟ್ಟು ಈ ಫಿಲಮ್ ಬಹಳ ಚೆನ್ನಾಗಿದೆ, ನಾವೆಲ್ಲ ಬಹಳ ಕಷ್ಟಪಟ್ಟು ಆಕ್ಟ್ ಮಾಡಿ ಹೋಗ ಅಂತ ಇಲ್ಲಿ ಕೆಳಗಡೆ ಕಾಮೆಂಟ್ಸ್ಗಳು ಬರುತ್ತೆ. ಆಮೇಲೆ ಯಾರೋ ಇಬ್ರು ಗಂಡ ಹೆಂಡತಿ ಬರ್ತಾರೆ, ಬಂದ್ಬಿಟ್ಟು ಬಹಳ ಚೆನ್ನಾಗಿ ಹೇಗೆ ಅಂದ್ರೆ ನೋಡಿ, ನನ್ನ ಫುಡ್ ಅಂದ್ರೆ ನಮ್ಮ ಯಜಮಾನರಿಗೆ ಬಹಳ ಇಷ್ಟ, ಎಷ್ಟಿಷ್ಟ ಅವ್ರಿಗೆ ಅಂದ್ರೆ ಓಕೆ
ಏ ಏನು ಏನು ಅಂತ ಅನ್ಬಿಟ್ಟು ಹಿಂಗ್ ಕೆಳಗಡೆ ಹಿಂಗ್ ಆಗ್ತಾ ಇರ್ತಾರೆ. ಅವರೆಲ್ಲ ಯಾರು ಗೊತ್ತಾ, ಇದೇ ತರ ಫ್ರಸ್ಟ್ರೇಷನ್ ಆಗಿರೋದು. ದೇವ್ರ ಸತ್ಯವಾಗು ಸೋಷಿಯಲ್ ಮೀಡಿಯಾ ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಅಂತ ತಿಳ್ಕೊಬಿಟ್ಟಿದ್ದಾರೆ ಎಲ್ಲರೂ. ಇದು ಎಂತ ಒಳ್ಳೆ ಮೀಡಿಯಾ ಗೊತ್ತಾ, ನಿಮ್ ಬಗ್ಗೆ ನಾವು ತಿಳ್ಕೊಳಕ್ಕೆ, ನಮ್ ಬಗ್ಗೆ ಒಂದು ದಿನ ನಾವೆಲ್ಲ ಇದ್ದಾಗ ರಾಜ್ಕುಮಾರ್ ಹೆಂಗಿದ್ದಾರೆ, ಅಯ್ಯೋ ಅವತ್ತಿನ ಕಾಲದ ಮುಖ್ಯಮಂತ್ರಿಗಳು ದೇವರಾಜರ್ಸ್ ಹೆಂಗಿದ್ದಾರೆ, ಅವ್ರ ಬಗ್ಗೆ ಅವ್ರ ಮಾತು ಕೇಳ್ಕೋಬೇಕು. ಯಾರೋ ಮಠಾಧಿಪತಿಗಳು ಅಥವಾ ಹರಿಕತೆ ಹೇಳುವಂತ ವಿದ್ವಾಂಸರು ಕೇಳ್ಬೇಕು ಅಂದಾಗ ನಮಗೆ ಕೇಳಕ್ಕೆ ಲೈವ್ ಆಗೋ ಕೂತ್ಕೋಬೇಕಾಯ್ತಲ್ಲಿ. ಇರ್ಲೇ ಇಲ್ಲ. ನಿಮ್ ಯೋಗ್ಯತೆಗೆ ನೀವು ಇರೋ ಜಾಗಕ್ಕೆ ಇದು ಬರುತ್ತೆ. ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್ ಅಂದ್ರೆ ನಿಮ್ಮ ಫ್ರಸ್ಟ್ರೇಷನ್ ನ ತಗೊಂಬಂದು ನಿಮ್ ಮನೆಯಲ್ಲಿ ಇರೋದನ್ನೆಲ್ಲ ತಂದು ಈಚೆ ಬಿಟ್ಬಿಟ್ಟು ಇದರಲ್ಲಿ ವಾಂತಿ ಬರುತ್ತಿಲ್ಲ. ಅದಕ್ಕೆ ಏನಾಗ್ಬಿಟ್ಟಿದೆ ಗೊತ್ತಾ, ಇವಾಗ ಮುಂಚೆ ಯಾರಾದ್ರೂ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೆ ಅಂದ್ರೆ ತುಂಬಾ ಎದುರೋರು ಜನ, ಅಯ್ಯೋ ಏನಪ್ಪ ಅಂತ. ಇವಾಗ ಏನಾಗಿದೆ ಗೊತ್ತಾ, ಯಾರು ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರು ಕೂಡ ಯಾರು ಕೇರೇ ಮಾಡ್ತಾ ಇಲ್ಲ. ಎಲ್ಲರ ಸ್ಕಿನ್ನು ತಿಕ್ಕಾಗಿದೆ, ಇಗ್ನೋರ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಇಗ್ನೋರೆನ್ಸ್, ಒಳಗಡೆ ಆದಂತದ್ದು. ಅದು ಮೇಡಮ್ ಅವ್ರು ಹೇಳುದು. ಅದಕ್ಕೆ ನಾನು ಅವ್ರು ಸಾಥ್ ಕೊಡೋದಕ್ಕೆ ಈ ಮಾತನ್ನ ಆಡ್ ಮಾಡಿದೆ. ಎಸ್, ನನಗೆ ಐ ಥಿಂಕ್ ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ. ಆ ತರ ನನಗೆ ಇಲ್ಲಿ ಫ್ರಸ್ಟ್ರೇಷನ್ ತೆಗಿಯಕ್ ಆಗಿಲ್ಲ ಅಂದ್ರೆ ನನಗೆ ಯಾರೋ ಒಬ್ಬ ಇರ್ತಾನೆ ಅಂತ. ಐ ಥಾಟ್ ದಟ್ ಐಡಿಯಾ ವಾಸ್ ನ್ಯೂ. ಜಗೇಶ್ ಸರ್ ಹೇಳಿದಾಗ ನಾನು ಎಲ್ಲೂ ನೋಡಿಲ್ಲ. ಐ ಲೈಕ್ ದ ಎಂಟೈರ್ ಐಡಿಯಾ ಆಫ್ ಜಿಜಿ ಮತ್ತು ದಿವ್ಯಂಗೆ ರಿಯಲ್ ಲೈಫ್ ಕಪಲ್ಗೆ ರಿಯಲ್ ಲೈಫ್ ಕಪಲ್ ತಗೊಂಡ್ಬಂದು ಸ್ಟೇಜ್ ಮೇಲೆ ಆಕ್ಟ್ ಮಾಡಕ್ಕೆ ಬಿಟ್ಟು ಅವರಿಬ್ರು ಹೆಂಗಿರ್ತಾರೆ ಅಂತ ನೋಡೋದು ಐ ರಿಯಲಿ ಎಂಜಾಯ್. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಂಗೆ ಪ್ರವೀಣ ಇವತ್ತು ಆಕ್ಚುಲಿ ಆಸ್ ಅ ಡಾಕ್ಟರ್ ರೋಲ್ ಕೂಡ ತುಂಬಾ ಇಷ್ಟ ಆದ. ನನಗೆ ಐ ರಿಯಲಿ ರಿಯಲಿ ಲೈಕ್ ಇಟ್. ನನಗೆ ಆನ್ ದ ಹೋಲ್ ನನಗೆ ಕಾನ್ಸೆಪ್ಟ್, ದ ವೇ ಇಟ್ ವಾಸ್ ಡನ್, ಅದ್ರದ್ದು ಮೆಂಟರಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಐ ರಿಯಲಿ ರಿಯಲಿ ಎಂಜಾಯ್ಡ್. ಸೊ ಥ್ಯಾಂಕ್ ಯು ಸೋ ಮಚ್. ಫಂಟಾಸ್ಟಿಕ್ ಫಂಟಾಸ್ಟಿಕ್. ಗಣಪ ಅವ್ರ ಮೆಂಟರ್ಶಿಪ್ ಸುನಿ ಅವರು ಬರ್ದಿರ್ತಕ್ಕಂಥದ್ದು ಫಂಟಾಸ್ಟಿಕ್. ಗುಡ್. ಎಸ್ ಭಟ್ರೆ, ಏನ್ ಹೇಳ್ತೀರಿ? ಇದು ಟೆಲಿಕಾಸ್ಟ್ ಆದ್ಮೇಲೆ ಇದೆ ನನಗೆ ವರ್ಕ್ ಆಗಲ್ಲ. ಬೇಕು ಅಂತ ಕೆವ್ರ ತರ ಆಕ್ಟ್ ಮಾಡಿದ್ರೆ ಕಿವಿ ಓಪನ್ ಮಾಡ್ಸೋದ್ ಗೊತ್ತವ್ರಿ. ನಿನ್ ಕಣ್ಣು ಮುಚ್ಕೊಂಡ್ರೆ ಕಣ್ಣು ಓಪನ್ ಮಾಡಿಸ್ತಾರೆ. ನಿನಗೆ ಅವರು ಕರೆಕ್ಟ್ ಆಗಿರ್ತಾರೆ. ಒಂದು ಪ್ರಕೃತಿ ಅದು, ಸ್ತ್ರೀ ಅಂದ್ರೆ ಪ್ರಕೃತಿ ಅದು. ಅದು ಪುರುಷನ ತುಂಬಾ ಕರೆಕ್ಟ್ ಆಗಿ ತಿದ್ದುತ್ತೆ. ನನಗೆ ಅವ್ರಿಬ್ರು ಗಂಡ ಹೆಂಡತಿ ಮನೇಲಿ ಆಕ್ಟ್ ಮಾಡಿದ್ದಲ್ದೆ ಸ್ಟೇಜ್ ಮೇಲೂ ಅದೇ ಮಾಡ್ಬಿಟ್ರು. ಆ ಪೋರ್ಷನ್ ಜಗ್ಗಣ್ಣನ ಹೇಳಿದ್ರು ಸೆಲೆಕ್ಟ್ ಮಾಡ್ಕೊಂತ, ಹೋಗಿ ನಿನ್ನ ಸೆಲೆಕ್ಟ್ ಮಾಡ್ಕೊಂಡಲ್ಲ ಅಂತ ಹೇಳಿ. ಅದು ನಿಜಕ್ಕೂ ಸಖತ್. ಅದಾದ್ಮೇಲೆ ಅವನು ಬ್ರೆತ್ಲೆಸ್ ಆಗಿ ಬಡ್ಕೊಂತ ಇದ್ದ ಹೆಂಡತಿ ಮೇಲೆ. ತುಂಬಾ ನೈಜ ನಟನೆ ಕೊಟ್ರಿ ನೀವು ಗಂಡ ಹೆಂಡತಿ. ಆಮೇಲೆ ವಾಣಿ ಸಖತ್ತು ಬೇರೆ ರೇಂಜ್ಗೆ ಆಕ್ಟ್ ಮಾಡ್ತಿದ್ದೀರಿ ನೀವು ಇವಾಗ. ಆಮೇಲೆ ಕೆಪ್ಪು ಗಂಡಸರು, ನೊಂದ ಗಂಡಸರು, ಜಿಜಿ, ಪ್ರವೀಣ, ಅವನ್ ಪೀಸ್ ಅದನ್ನ ಆಕ್ಚುಲಿ ನೆಕ್ಸ್ಟ್ ಸ್ಕಿಟ್ ಮಾಡಬಹುದು. ಅದು ಅವನ್ ಫ್ರಸ್ಟ್ರೇಷನ್ ಹೊರಗೆ ಹಾಕೋದಕ್ಕೆ ಒಬ್ಬನಿಗೆ ಹೆಣ್ವೇಷ ಹಾಕ್ಬಿಟ್ಟು ಹೊಡಿತಾನೆ ಅನ್ನೋದನ್ನ ಉಲ್ಟಾ ಮಾಡೋನ್ ಸ್ಕಿಟ್ ಮಾಡ್ಬೋದು. ಲೇಡೀಸ್ ಎಲ್ಲ ಸೇರಿ ಒಬ್ಬನ ಅವನು ಬಾಡಿಗೆಗೆ ಕರ್ಸಿರ್ತಾರೆ, ಗಂಡಸ್ರ ಮೇಲಿನ ಸಿಟ್ಟಿಗೆ ಹೊಡಿತಾರೆ ಅಂತ. ಸೊ ಅದು. ಆಮೇಲೆ ಇನ್ನೊಂದು, ಈ ಫ್ರಸ್ಟ್ರೇಷನ್ ಅನ್ನೋದು ಒಂದ್ ರೂಪದಲ್ಲಿ ಇರೋದಿಲ್ಲ ಮನುಷ್ಯನಿಗೆ. ಈಗ ಇಷ್ಟೆಲ್ಲ ಹೇಳ್ತಿರಲ್ಲ, ಹೆಣ್ತಿರ್ ಫ್ರಸ್ಟ್ರೇಷನ್ ಯಾರು ಕೇಳೋದು? ಅವ್ರು ಯಾಕಷ್ಟು ಬೈತಾರೆ? ಈಗ ಅಡಿಗೆ ಅವರೇ ಮಾಡ್ಬೇಕು ಅನ್ನೋದೊಂದು ಜನರಲ್ ಮಾತುಕತೆ ಇದೆ. ಮುಚ್ಕೊಂಡು ಇವರು ಅಡಿಗೆ ಮಾಡ್ಬೋತಾನೆ. ಅದು ಆ ಆಂಗಲ್ ಎಲ್ಲ ಓಪನ್ ಆಗ್ತಿರೋ ಕಾಲ ಇದು. ಅದನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ಯಾವುದೇ ಜಗಳ ಬರಲ್ಲ. ಅವ್ರು ಏನಕ್ಕೆ ಜಗಳ ಮಾಡ್ತಿರ್ತಾರೆ? ಸಮಾನತೆಗೋಸ್ಕರ ಏನ್ ಜಗಳ ಮಾಡಲ್ಲ. ಆಕೆ ಮಾತೆ ಅವಳನ್ನ ಯಾರು ಮೀರ್ಸಕ್ ಆಗೋದೇ ಇಲ್ಲ. ದೇ ಆರ್ ಆಲ್ರೆಡಿ ತುಂಬಾ ಹೈಯಲ್ಲಿದ್ದಾರೆ ಹೆಣ್ಮಕ್ಳು. ಇವು ನಮಗೆ ಅರ್ಥ ಆಗ್ಬೇಕು. ಅದನ್ನ ನೀವು ಒಂದು ಸಣ್ಣ ಎಳೆ ಇಟ್ಕೊಂಡ್ ಮಾಡ್ಬಿಟ್ರು ಅದು ತುಂಬಾ ಮಜಾ ಕೊಡುತ್ತದು ಅಂತ ಅನಿಸ್ತು. ಬಟ್ ಹಿಲೇರಿಯಸ್ ಆಗಿತ್ತು. ಓವರ್ ಆಲ್ ಆಗಿ ಎಲ್ಲೂ ಬೀಳಿಸ್ಲಿಲ್ಲ ನಾಟಕನ. ಮೇಲ್ಮೇಲೆನೆ ಹೋಗ್ತಾ ಇತ್ತು ಗ್ರಾಫ್. ಸೂಪರ್ ನಾಟಕ. ಓಕೆ, ಸೊ ದಿಲ್ ಖುಷ್ ಆಗಿದ್ರೆ ಬಜಾರ್ ಪ್ರೆಸ್ ಮಾಡಬಹುದು. ಫ್ಯಾಂಟಾಸ್ಟಿಕ್. ಪಾರ್ಕ್ ಇರೋದು ಯಾಕೆ? ಹಯಾಗ್ ವಾಕಿಂಗ್ ಮಾಡಕ್ಕೆ, ನೆಮ್ಮದಿಯಾಗಿ ವಿಶ್ರಾಂತಿ ತಗೊಳಕ್ಕೆ. ಆದ್ರೆ ಈ ನಮ್ಮ ಕಿಲಾಡಿಗಳ ಪಾರ್ಕ್ ಅಲ್ಲಿ ಬರ್ತಾರ ಒಬ್ಬೊಬ್ರದ್ದು ಒಂದೊಂದು ಕತೆ, ಒಂದೊಂದು ರಾಮಾಯಣ ರೇ. ಅದನ್ನೆಲ್ಲ ನೋಡಿ ಅಲ್ಲಿರೋ ಪಾರ್ಕ್ ಸೆಕ್ಯೂರಿಟಿ ಹೇಗೆಲ್ಲ ಫ್ರಸ್ಟ್ರೇಷನ್ ಅನುಭವಿಸ್ತಿದ್ದಾನೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಮಂಗಳೂರಿನ ಸೂರಜ್ ಹಾಗೂ ಧೀರಜ್, ಬೇಳ್ತಂಗಡಿಯ ಹಿತೇಶ್ ಹಾಗೂ ಅನೀಶ್, ಮೂಡಬಿದ್ರೆಯ ವಿಶ್ವನಾಥ್, ಹಾಸನದ ಸಂತೋಷ್, ಮೈಸೂರಿನ ಮನೋಹರ್, ಮಂಡ್ಯದ ಮಿಂಚು, ಧಾರವಾಡದ ಸದಾನಂದ, ಸಾಗರದ ಉದಯ್, ಬೆಂಗಳೂರಿನ ಮಿಮಿಕ್ರಿ ರಾಜು, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಶಿವಾನಂದ ಸಿಂದಗೆ.
ಜಜಸ್ ನಮಸ್ತೆ. ಗುಡ್ ಮಾರ್ನಿಂಗ್ ಆಗ್ಲಿಕ್ಕೆ ಪುರ್ಸೋತಿಲ್ಲ. ನನ್ನ ಮಕ್ಕಳು ಎಲ್ಲರೂ ಬಂದು ಜಾಯಿನ್ ಆಗ್ತಾರೆ. ಬೆಳಿಗ್ಗೆದ್ದು ಶಿವ ಶಿವ ಅಂತ ದೇವರ ಜಾಂಡ ಮಾಡ್ತಾರಲ್ಲೋ ಗೊತ್ತಿಲ್ಲ. ಇಲ್ಲಿಗೆ ಬರ್ಲಿಕ್ಕೆ ಮಾತ್ರ 1 ಸೆಕೆಂಡ್ ಲೇಟ್ ಮಾಡಲ್ಲ. ಅಲ್ಲ, ನಿಮ್ಮ ಹತ್ರ ಕೇಳೋದು, ಪಾರ್ಕ್ ಅಂತ ಇರೋದು ಯಾಕೆ? ವಾಕಿಂಗ್ ಮಾಡ್ಲಿಕ್ಕೆ, ಜಾಗಿಂಗ್ ಮಾಡ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ. ಬಿಟ್ಟು ತರಿತ ನನ್ನ ಮಕ್ಕಳು ಎಲ್ಲ ಇಲ್ಲೇ ಮಾಡ್ತಾರೆ. ನಿನ್ನೆ ಮೋಹನ್ ಕಟೀಲ್ ಅವರು ಬಂದಿದ್ರು ಪಾರ್ಕಿಗೆ. ಇವತ್ತೇ ಏನೋ ಅವ್ರು ಬಂದಿಲ್ಲ. ಬರ್ಲಿ, ಮಾಡ್ತೀನಿ. ಯಾಕೆ ಏನಾಯ್ತು? ಯಾರಾದ್ರೂ ನನ್ನ ಸಾಯಿಸ್ಲಿಕ್ಕೆ ಬರ್ತಿದ್ಯಾರ? ಇನ್ನಾರು ಸಾಯಿಸ್ಲಿಕ್ಕೆ ಹೋಗ್ತಿದ್ಯಾ? ಇಲ್ಲ. ಮತ್ತೆ ಯಾಕೆ ಚಡ್ಡಿ ಹೊಳಿ ಇರೋಬಿಟ್ಟು ಓಡಾಡ್ತಿದ್ಯಾ? ಸುಮ್ಮನೆ ಹರಿತಾ ಹೋಗಯ್ಯಾಚೆ. ಹರಿತಾ, ಏಯ್, ನೀನ್ ಯಾಕೋ ಬಂದೆ? ನೀನಲ್ವೇನೆ ಬರ ಕೇಳಿದ್ದು? ಗರ್ಭಜಲಲ್ಲಿ ಯಾರನ್ನ ಬರ ಕೇಳಿದ್ದೇನೆ ಅಂತ ಗೊತ್ತಾಗಿಲ್ಲ. ಏನಿಲ್ಲ ಬೇಬಿ, ಐ ಲವ್ ಯು. ಐ ಲವ್ ಯು ಟು. ಡಾರ್ಲಿಂಗ್, ನಿಮಗ್ ಬೈಕ್ ಯಾರು ಕೊಡಿಸಿದ್ದು? ನಮ್ಮಪ್ಪ. ಹೋಗ್ಲಿ, ಈ ಗೋಲ್ಡ್ ಚೈನ್ ಯಾರು ಕೊಡಿಸಿದ್ದು? ನಮ್ಮಪ್ಪನೇ. ಮತ್ತೆ ನಿಮ್ಗೆ ದಿನ ಪಾಕೆಟ್ ಮನಿ ಯಾರು ಕೊಡೋದು? ಅದು ನಮ್ಮಪ್ಪ. ಹಾಗಾದ್ರೆ ನಿಮ್ಮ ಅಪ್ಪ ನಂಬರ್ ಕೊಡಿ. ಯಾಕೆ? ಅದು ಮಾವ ಅಲ್ವಾ, ಆಶೀರ್ವಾದ ತಗೊಳ್ಳೋಣ ಅಂತ. ಹಲೋ, ಅಮ್ಮ, ಹೌದಾ? ಏನಾಯ್ತು ಚಿನ್ನ? ಏನಾಯ್ತು? ಅದು ನಮ್ಮಮ್ಮನಿಗೆ ತುಂಬಾ ಪ್ರಾಬ್ಲಮ್ ಅಂತೆ. 10,000 ರೂಪಾಯಿ ಬೇಕಂತೆ. ಅಯ್ಯೋ, ನನಗೆ 10,000 ರೂಪಾಯಿ ಕೊಡೋರು ಯಾರು ಇಲ್ವೇ ದೇವರೇ? ನನ್ ಕಷ್ಟ ನೋಡಿ 10,000 ರೂಪಾಯಿ ಕೊಡೋರು ಯಾರು ಇಲ್ವೇ? ಡಾರ್ಲಿಂಗ್, ನಾನ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ನಾನ್ ಕೊಡ್ತೀನಿ. ಇದು ಮೇಡಮ್, ನಿಮ್ಮ ಅಮ್ಮನಿಗೆ ಇನ್ನೊಂಚೂರು ಪ್ರಾಬ್ಲಮ್ ಅರ್ಜೆಂಟ್ 10,000 ಬೇಕಿತ್ತಲ್ವಾ? ಏ ಸೆಕ್ಯೂರಿಟಿ, ನಿನಗೆ ನಿಲ್ ಕೆಲಸ, ಹೋಗೋ ಕಡೆ ಹೋಗ. ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ವಾಯ್ತು, ಲವ್ವಾಗಿ ಸುಸ್ತಾಯ್ತು. ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ವಾಯ್ತು, ಲವ್ವಾಗಿ ಸುಸ್ತಾಯ್ತು. ಕ್ಯಾ ಬಾತೆ. ಇಲ್ಲಿ ನೋಡ್ರು, ನಿಜವಾದ ಪ್ರೀತಿ ಅಂದ್ರೆ ಇದು, ನಿಜವಾದ ಲವ್ ಅಂದ್ರೆ ಇದು. ಮುದುಕ ನೋಡ್ರು, ಇವತ್ತ ನಾಳೆ ಸಾಯೋ ಹಂಗಿದ್ದಾನೆ. ಆದ್ರೂ ಪಾಪ ಅವ್ನ ಹೆಂಡ್ತಿನ ಎಷ್ಟು ಪ್ರೀತಿಯಿಂದ ಪಾರ್ಕಿಗೆ ಕರ್ಕೊಂಡು ಬಂದಾನೆ. ಇದು ಕಂಡ್ರು ನಿಜವಾದ ಪ್ರೀತಿ ಅಲ್ವಾ ತಾತ? ನಾವು ಗಂಡ ಹೆಂಡತಿ ಅಲ್ಲ, ಮತ್ತೆ ನಾವಿಬ್ರು ಮೈ ಲವರ್ಸ್. ಯಾವಾಗ ನಿಮ್ಮಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು? ಎಡಕಲ್ ಗುಡ್ಡದ ಮೇಲೆ ಸಿನಿಮಾ ನೋಡಿದಾಗಿಂದ ಅಂದೆ. ಅವಾಗ ಸ್ಟಾರ್ಟ್ ಆದ ನಿಮ್ ಲವ್. ಅಲ್ಲಿಂದ ಇಲ್ಲಿವರೆಗೂ ಮದುವೆ ಆಗಿದೆ. ತಾವೇನ್ ಕೇಳ್ತಿದ್ರು? ಏನು ಕೇಳ್ತಾ ಇರ್ಲಿಲ್ಲಪ್ಪ. ಲವ್ ಮ್ಯಾರೇಜ್ ಕರೆಕ್ಟಾ, ಅರೇಂಜ್ ಮ್ಯಾರೇಜ್ ಕರೆಕ್ಟಾ ಅಂತ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದ. ಡಿಸ್ಕಸ್ ಮಾಡಿ ಚೆನ್ನಾಗಿ ತಿನ್ನಿಸ್ತಾ ಇದೀನಲ್ಲ ಚಿನ್ನ, ನೀಟಾಗಿ ತಿನ್ನು. ಪಾಪ ಮಗುಗ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ಯಾ? ಹಂಗಲ್ಲಪ್ಪ ತಿನ್ಸೋದು. ಮತ್ತೆ ಹಿಂಗ್ ಹಿಡಿಬೇಕು, ಹಿಂಗ್ ಮಾಡ್ಬೇಕು. ಚಿನ್ನ, ನಮ್ಮದಿಬ್ಬರದು ಲವ್ ಅಟ್ರಾಕ್ಷನ್ ಅಂತ ನನಗ ಡೌಟ್ ಬರ್ತಾ ಇದೆ. ಅಕಸ್ಮಾತ್ ಲವ್ ಆಗಿದ್ರ ಅದನ್ನ ಇಲ್ಲೇ ಸ್ಟಾಪ್ ಮಾಡಿ ಮನ್ಯಾಗ ಹಿರಿಯರ್ನೆಲ್ಲ ಒಪ್ಪಿಸಿ ನಾವಿಬ್ರು ಮದುವೆ ಆಗನ. ನಿಮ್ಗೂ ಹಿರಿಯರಿದ್ದಾರ? ಅಯ್ಯೋ ನನ್ ಮಕ್ಕಳ ಉಫ್ ಅಂದ್ರೆ ಇವತ್ತ ನಾಳೆ ಸಾಯಂಗಿದ್ದಾರ. ನಿಮ್ಗೂ ಹಿರಿಯರು. ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನೊಂದ್ಸಲಿ ನಮ್ ಪಾರ್ಕಿಗೆ ಬಂದ್ರೆ
ಜಡ್ಜಸ್ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಡೀಸೆಂಟ್ ಡಿಗ್ನಿಫೈಡ್ ಮನೋಹರ್. ಇವಳು ನನ್ನ ಹೆಂಡತಿ ಸಿಡ್ಲಿ ಸುಶಿ. ಮೇಡಮ ನನ್ನ ಹೆಂಡತಿ ಚಿನ್ನ. ನನ್ನ ಗಂಡ ಬಚ್ಚ. ಅಯ್ಯೋ 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 ಗುಡುಗ್ ಬರ್ತಾ ಇದೆ. ಸಿಡ್ಲು ಹೊಡೆದ್ರೆ ನನ್ನ ಹೆಂಡತಿ ಯಾರನ್ನ ಬೇಕಾದ್ರೂ ತಪ್ಕೊಬಿಡ್ತಾಳಲ್ಲಪ್ಪ. ಹೌದಾ? ತಮಾಷೆ ತಮಾಷೆ ಕಾಮಿಡಿ. ಸುಸೆ 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 ಇದೇ ಫಸ್ಟ್ ಇದೇ ಲಾಸ್ಟ್. ಇನ್ನೊಂದ್ ಸಲ ಸಿಡಿಲ್ ಸುಶಿ ಇಲ್ಲಿಗೆ ಬರ್ಬಾರ್ದು. ನಡಿಯಲ್ಲಿಂದ ನಿಮ್ದು ಇನ್ನು ಐಸ್ ಕ್ರೀಮ್ ತಿಂದು ಮುಗಿಲಿಲ್ವಾ? ನಡೀರೋ ಇಲ್ಲಿಂದ. ಅಯ್ಯೋಯ್ಯೋಯ್ಯೋ ಪಾಪ. ಮೆಲ್ಲಗೊಡಿಯೋ. ಹೌದಾ? ಅಣ್ಣ ಒಂದೇ ಸಲ ನಿಮ್ ವಿಸಿಲ್ ಕೊಡಿ. ವಿಸಿಲ್ ಕೊಡಿ. ತಗೋ. ಪೊಲೀಸ್ 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 ಸರ್ ನಿಮ್ ವಿಸಿಲ್. ಥ್ಯಾಂಕ್ ಯು. ಆಕ್ಚುಲಿ ವಿಸಿಲ್ ನನಗಿಂತ ನಿನಗೆ ತುಂಬಾ ಯೂಸ್ ಆಗ್ತಿದೆ. ಆಮೇಲೆ ಏನ್ ಗೊತ್ತು, ಪಾರ್ಕ್ ಅಂತ ಯಾಕಿರೋದು? ವಿಶ್ರಾಂತಿ ತಗೊಳ್ಳಿಕ್ಕೆ, ಈ ಶುದ್ಧವಾದ ಗಾಳಿ ತಗೊಳ್ಳಿಕ್ಕೆ. ಅದು ಬಿಟ್ಟು ನನ್ನ ಮಕ್ಕಳ ಬೇರೆ ಎಲ್ಲ ಮಾಡಿ ಇಲ್ಲಿ ಸಾಯ್ತಿರಲ್ಲ. ಇನ್ನೊಂದ್ ಸಲ ಇದಕ್ಕೆ ಯಾರು ಬಂದ್ರೆ ಅನಂದಣ್ಣ, ಒಂದ್ಸಲಿ ನಮ್ಮ ಪಾರ್ಕಿಗೆ ನೀವ್ ಯಾಕೆ ಬರಬಾರ್ದು? ಬಾಲಿ ಜ್ವರದ ಜೋಶೋ ನೋಡಿದ್ರಲ್ಲ, ಒಂದು ಪಾರ್ಕ್ ಆದ್ಮೇಲೆ ಯೂಶಲಿ ಅಲ್ಲಿ ಏನೇನೋ ಹಾವಳಿಗಳು ಇರುತ್ತೆ. ಅಲ್ಲಿ ಆ ವಾಚ್ ಮ್ಯಾನ್ ಪಾಡು ಆ ಕೆಲಸ ಯಾರಿಗೂ ಬೇಡ ರೀ. ಅದ್ರಲ್ಲೂ ನಿಜವಾಗ್ಲೂ ನಮ್ ಸೂರಜ್ ಪಾಡು ನೋಡಿದ್ಮೇಲಂತೂ ಕೊನೆಯಲ್ಲಿ ಸಿಡ್ಲು ಸುಶಿ ಎಂಟ್ರಿ ಬೇರೆ ನಿಜಕ್ಕೂ ನಮ್ಗೆಲ್ಲ ಸಿಡ್ಲೆ ಹೊಡೆದಂಗ ಆಗೋಯ್ತು. ಎನಿವೆ ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಎಷ್ಟು ಎಂಜಾಯ್ ಮಾಡಿದ್ರು ಅಂತ. ರಕ್ಷಿತಾಂಬೆ ತುಂಬಾ ಇಷ್ಟ ಆಯ್ತು ಕಣ ನಂಗೆ. ಸ್ಪೆಷಲಿ ಸದಾ ಮತ್ತೆ ಮಿಂಚು ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮತ್ ಸೂರಜ್ ಸೆಕ್ಯೂರಿಟಿ ಕೆಲಸ ಅಂತೂ ತುಂಬಾ ಕಷ್ಟ ಆಯ್ತು ಬಿಡು. ಅವ್ನ್ ಪಾಪ ಎಷ್ಟ್ ಜನ ಅಂತ ದೂರ ಮಾಡ್ತಾನೆ. ಎಷ್ಟು ಜನರನ್ನ ಅಂತ ಅಂದ್ರೆ ಅವ್ನ್ ನನ್ ಡ್ಯೂಟಿನೇ ಅದಾಗೋಗ್ಬಿಟ್ಟಿತ್ತು. ಅವ್ನ್ ರಿಯಲ್ ಲೈಫ್ ಅಲ್ಲೂ ಗೊತ್ತಲ್ಲ, ಸೇಮ್ ಡ್ಯೂಟಿ. ಆಮೇಲೆ ಮನು ಪಾರ್ಕ್ ಅವ್ನ್ ಲೈಫ್ ಕಣೋ ಒಂದು ಸೆಕೆಂಡ್ ಹೋಮ್ ಅಂದ್ರೆ ಪಾರ್ಕ್. ಮನು ಕರೆಕ್ಟ್ ಆಗಿ ಸೆಟ್ ಆಗಿದ್ದ ಈ ಪಾತ್ರಕ್ಕೆ. ಉಮೇಶ ಸೂಪರ್ ಆಗಿ ಮಾಡಿದೆ. ರಾಜಣ್ಣ ತುಂಬಾ ದಿವಸಗಳಾದ್ಮೇಲೆ ಬಂದಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಧೀರಜ್ ಅಂತೂ ಸೂಪರ್ ಸರ್, ನನಗೆ ತುಂಬಾ ಇಷ್ಟ ಆಯ್ತು ಈ ಸ್ಕಿಟ್. ಸೂಪರ್. ಭಟ್ರೆ ಹೇಳಿ ಏನಿಸ್ತು? ಆದಿ ಬುನಾದಿ ಕಾಲದಲ್ಲಿ ಬೋಧಿ ವೃಕ್ಷ ಅಂತ ದೊಡ್ಡವರಿಗೆ ಜ್ಞಾನೋದಯ ಆಗಿರೋದು ಆ ಮರದ ಕೆಳಗಡೆ. ಅವತ್ತಿನ ಆ ಬೋಧಿ ವೃಕ್ಷವೇ ಇವತ್ತಿನ ಪಾರ್ಕ್ ಪೊದೆ ಆಗಿದೆ. ನಾನು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಾ ಇದ್ದೆ, ಅದು ಇದು ಪುಸ್ತಕ ಓದೋಣ ಅಂತ. ಅಲ್ಲಿ ಪಕ್ಕದಲ್ಲೇ ಪಾರ್ಕ್ ಅಲ್ವಾ, ಕಬ್ಬನ್ ಪಾರ್ಕ್ ಶುರು ಆಗುತ್ತೆ ಅಲ್ಲಿಂದ, ರೋಸ್ ಗಾರ್ಡನ್. ಅಲ್ಲೊಂದು ದಿವಸ ಬೆಂಚಲ್ಲಿ ಕೂತ್ಕೊಂಡಿದ್ದೆ. ಅಲ್ಲಿ ನೋಡೋ ಸಿನಿಮಾ, ಅಲ್ಲಿ ಸಿಗೋ ಕಥೆ ಯಾವ ಲೈಬ್ರರಿಲೂ ಸಿಗಲ್ಲ, ಯಾವ ಥಿಯೇಟರ್ಲೂ ಸಿಗಲ್ಲ. ಅದು ಪೂರ್ತಿ ನೆನಪಾಗ್ತಾ ಇತ್ತು. ಒಬ್ಬೊಬ್ಬನ್ನು ನೋಡಿದೀನಿ ನಾನು. ಇವರೆಲ್ಲ ನನಗೆ ಆಲ್ರೆಡಿ ಸಿಕ್ಬಿಟ್ಟಿದ್ದಾರೆ ಅನ್ನೋಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇತ್ತು. ಓವರ್ ಆಲ್ ಆಗಿ ಒಳ್ಳೆ ನಾಟಕ, ಇನ್ನ ಬೆಟರ್ ಆಗಿ ಮಾಡ್ಬೋದು. ಮೇಡಮ್ ಈ ಆಕ್ಟ್ ಗೆ ಟ್ರೂಲಿ ಡಿಸರ್ವ್ಸ್ ಬಜಾರ್. ಓಕೆ, ಕಬ್ಬನ್ ಪಾರ್ಕು, ಆ ಪಾರ್ಕು, ಈ ಪಾರ್ಕು, ಮೈಸೂರು ಪಾರ್ಕು ಅನ್ನಂಗೆ ಎಲ್ಲಾ ತರ ಪಾರ್ಕ್ ಗಳನ್ನು ಡಿಸೈನ್ ಆಗಿ ತೋರಿಸಿದಂತ ನಮ್ಮ ಕಿಲಾಡಿ ಪಾರ್ಕ್ ಗೆ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಎಲ್ಲ ಆಕ್ಟ್ ಗಳು ಮುಗಿದಿದೆ. ಸೊ ಈಗ ಗಿಫ್ಟ್ಸ್ ಗಳನ್ನ ಕೊಡುವಂತ ಸಮಯ. ನೋಡೋಣ ಜಡ್ಜಸ್ ಏನ್ ಹೇಳ್ತಾರಂತ. ಈಗ ಮೊದಲನೇದಾಗಿ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ರಕ್ಷಿತಾಂಬೆ ಮಡನೂರ್ ಮನು. ಮೆಂಟರ್ ಗಣಪ ಅವರ ಪಾತ್ರದಲ್ಲಿ ಮಿಂಚಿದಂತ ಮಡನೂರ್ ಮನೋರ್ಗೆ ಹೈಫೈ ಸ್ವಿಚಸ್ ಇವ್ರ ಕಡೆಯಿಂದ ಸಿಗ್ತಾ ಇದೆ 5,000 ರೂಪಾಯಿಗಳ ಗಿಫ್ಟ್ ವೌಚರ್. ಈಗ ಡಾಸರ್ ಎಟರ್ನಾ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವುದು ಅಂತ ತಿಳ್ಕೊಳ್ಳೋ ಸಮಯ. ಭಟ್ರೆ ಬರ್ತ್ಡೇ ಪಾರ್ಟಿ ತಂಡ.
ಓಕೆ, ಬರ್ಡೇ ಪಾರ್ಟಿ ಈ ಒಂದು ಆಟ್ಗೆ ಡಾಸರ್ ಎಟರ್ನಾ ಇವ್ರ ಕಡೆಯಿಂದ ಸಿಗ್ತಾ ಇದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಅಂತ 5,000 ರೂಪಾಯಿಗಳ ಗಿಫ್ಟ್ ವೌಚರ್. ಓಕೆ, ಸಂಚಿಕೆ ಆರಂಭದಲ್ಲಿ ಹೇಳಿದಾಗೆ ಒಂದು ನಗು ಅನ್ನೋದು 100 ನೋವುಗಳಿಗೆ ಸಂಜೀವನಿ ಆಗುತ್ತೆ. ಅದೇ ನಗು ಬದುಕಿನ ಹೊಸ ಕನಸುಗಳಿಗೆ ಸ್ಫೂರ್ತಿಯ ಚೈತನ್ಯ ನೀಡುತ್ತೆ. ಆ ಚೈತನ್ಯ ಸದಾ ನಿಮ್ಮದಾಗಿರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2 ಕೋಪರ್ಡ್ ಬೈ ಡಾಸರ್ ಎಟರ್ನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಮತ್ತೆ ಸಿಗೋಣ. ಶುಭರಾತ್ರಿ. ಸಿ ಯು, ಟೇಕ್ ಕೇರ್, ಗುಡ್ ನೈಟ್.